ಇದು ಕ್ಷೇತ್ರದ ಅಧಿಪತಿಗಳಂತ ಅಧಿಪತಿ ಅರ್ಜುನವನ್ನು ನನ್ನ ಅಂತರಗಳಲ್ಲಿ ಸಂರಕ್ಷಿತ ಈ ಒಂದು ವಿಶೇಷವಾದಂಥ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸುಖ ಸ್ವರೂಪರೇ, ಮಾಡಲಿಲ್ಲವೇ ತಪೋ ಮಾಡಲಿಲ್ಲವೇ ನೋಡಿ ತಿಳಿದು ತ್ರಿವಿಧ ಕರ್ಮದಲ್ಲಿ ನಿಜಗುಣ ಶಿವೋಗಿಗಳ ಕೈವಲ್ಯ ಪದ್ಧತಿಯೊಳಗೆ ನೀತಿ ಕ್ರಿಯಾಸ್ತರದ ಒಂದು ಪದ್ಯ. ತಪಸ್ಸು ಅಂದ್ರೆ ಏನು, ಯಾವ ರೀತಿಯ ತಪಸ್ಸನ್ನು ಮಾಡಬೇಕು ಅನ್ನುವಂಥ ತಪಸ್ಸಿನ ಮಾಡುವಂಥ ಕ್ರಮವನ್ನು ಹೇಳ್ತಾರೆ. ಅದು ಕಾಯದಿಂದನೂ ವಾಣಿಯಿಂದನೂ ಮನಸ್ಸಿನಿಂದನೂ ಮಾಡತಕ್ಕಂಥದ್ದು. ತ್ರಿವಿಧ ಕರ್ಮದಲ್ಲಿ ಅಂದ್ರೆ ಶರೀರ, ವಾಣಿ, ಮನಸ್ಸು ಮೂರೂದ್ರೊಳಗೂ ಹೆಂಗೆ ಮಾಡಬೇಕು ನೋಡಿ ತಿಳಿದು ತಿಳ್ಕೊಂಡು ನೋಡಿ ಮಾಡಬೇಕು. ಹೆಂಗೆ ಸುಗುಣದೊಡನೆ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡು ಅವನು ಬರೀ ಅಳವಡಿಸ್ಕೊಂಡು ಆಚರಣೆಗೆ ತರಬೇಕು. ಆಚರಣೆಗೆ ತರಲಿಲ್ಲ ಅಂದ್ರೆ ತಪಸ್ಸು ಅನ್ನೋದಿಲ್ಲ. ಆಚರಿಸುವಂತ ಪಾಲನೆಯನ್ನು ಮಾಡ್ತಕ್ಕಂಥ ಒಂದು ವಿಧಿಗಳನ್ನು ಹೊಂದಿದ್ದಾರೆ. ಶರೀರದಿಂದ ಏನ್ ಮಾಡಬೇಕು, ಯಾವ ರೀತಿಯಾಗಿ ನಾವು ತಪಸ್ಸನ್ನು ಮಾಡಲಿಕ್ಕೆ ಬರ್ತೈತಿ ಶರೀರದಿಂದ. ಗುರು ಸೇವೆ, ಹರನ ಪೂಜೆ, ಶರಣರ ಸಂಘ ಶರೀರದಿಂದ ಇರು. ಗುರು ಸೇವಾದಿಗಳಲ್ಲಿ ತೊಡಗಬೇಕು, ಗುರುವಿನ ಸಂಘದೊಳಗಿರಬೇಕು. ಹರ ಪೂಜೆಯನ್ನ ಅಂದ್ರೆ ವ್ಯವಹಾರಕ್ಕೆ ಕಾರಣ ಆಗ್ತಕ್ಕಂಥ ವಿಚಾರದೊಳಗೆ ನಾವು ತೊಡಗಬೇಕು. ಇವು ಶರೀರದಿಂದ ಮಾಡ್ತಕ್ಕಂಥ, ಶರೀರದಿಂದ ನಾವು ಹೆಂಗೆ ನಾವು ನಮ್ಮ ನಡವಳಿಕೆಗಳು ಇರಬೇಕು ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ಶರೀರದಿಂದ ನಾವು ಏನೋ ಮಾಡಿ ದುರಿತ ಕರ್ಮಗಳನ್ನ ಶರೀರದಿಂದ ಮಾಡಿ ಎಲ್ಲೋ ಹೋಗಿ ಆ ಪಾಪವನ್ನು ಕಳ್ಕೊಂಡಕ್ ಬರೋದು. ಅಲ್ಲಿ ಎಲ್ಲಿ ಕಳ್ಕೊಂಡಕ್ ಹೋಗ್ತೈತೆ ಅಂದ್ರೆ ಗುರುವಿನ ಹತ್ರ ಹೋದಾಗ, ಅಲ್ಲಿ ಸೇವಾದಿಗಳನ್ನ ಮಾಡಿದಾಗ ನಾವು ಮಾಡಿದಂತ ಪಾಪಗಳು ದೂರಕ್ಕೆ ಹೊರತಾಗಿ ಬೇರೆ ಎಲ್ಲಿ ಹೋದ್ರು ದೂರ ಆಗೋದಿಲ್ಲ. ಅದಕ್ಕೆ ಅವರು ತಪಸ್ಸನ್ನ ಮಾಡುವಂತ ಒಂದು ವಿಧಿ ಕ್ರಮವನ್ನು ಇಲ್ಲಿ ಹೇಳ್ತಾರೆ. ಈಗ ಮನುಷ್ಯ ಜನ ಬಂದು ಹೆಂಗರ ಕೃತಿಗಳನ್ನ ನಾವು ಇಟ್ಕೊಂಡು ಹೆಂಗರ ವ್ಯರ್ಥ ಸಮಯವನ್ನು ಹಾಳು ಮಾಡಿದ್ರೆ, ತಪಸ್ಸನ್ನು ತಿಳ್ಕೊಂಡು ಎಲ್ಲೇ ಹೋಗಿ ಕುಂತು ಮಾಡಿದ್ರೆ, ಇಲ್ಲಿ ನನ್ನ ವರ್ಗದವರು ಕೂಡ ನಾನು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದ್ರೆ, ಶರೀರದಿಂದ ನಡ್ಕೊಳಕ್ ಬರಲಿಲ್ಲ ಅಂದ್ರೆ, ವಾಣಿಯಿಂದ ನಡ್ಕೊಳಕ್ ಬರಲಿಲ್ಲ ಅಂದ್ರೆ, ಮನಸ್ಸಿನಿಂದನೂ ಕೂಡ ನಡ್ಕೊಳ್ಳಕ್ ಬರಲಿಲ್ಲ ಅಂದ್ರೆ, ಎಲ್ಲಿ ಹೋಗಿ ಕುಂತು ತಪಸ್ಸನ್ನು ಮಾಡಿದ್ರಿ ವ್ಯರ್ಥ. ತಪಸ್ಸಂದ್ರೆ ಅಜ್ಞಾನವನ್ನು ಕಳ್ಕೊಳ್ಳೋದು, ಸುಡುವುದು, ದುರಿತ ಕರ್ಮಗಳನ್ನೆಲ್ಲ ಸುಟ್ಟು ಹಾಕೋದು, ಕೆಟ್ಟದ್ದನ್ನ ಸುಟ್ಟು ಹಾಕೋದು, ಒಳ್ಳೆಯದನ್ನ ಅಳವಡಿಸೋದು. ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯ ಜನ್ಮ ಪಡೆದು ಬಂದು ಏನ್ ಮಾಡುದು? ಅದಕ್ಕೆ ಅವ್ರು ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ನಾವು ತಪಸ್ಸನ್ನು ತಿಳ್ಕೊಂಡು ಏನೋ ಮಾಡ್ತೇವೆ. ಇವತ್ತು ಶ್ರಾವಣ ಮಾಸದೊಳಗೆ ಮಾಡಿದ್ವಿ, ಏನೋ ಮಾಡಿದ್ವಿ, ಹೋಗ್ಬಿಡ್ತು. ಈ ವರ್ಷ ಶ್ರಾವಣ ಹೋಗ್ಬಿಡ್ತು. ಅದನ್ನು ಮನನ ಮಾಡಕ್ಕೆ ಬೇಕಾದಂತ ವಿಚಾರಗಳನ್ನು ನಾವು ಗಟ್ಟಿಯಾಗಿ ಗುರು ಸಂಘದೊಳಗೆ ಬಂದು, ಗುರುವಿನ ಸಾಮೀಪ್ಯದೊಳಗೆ ಬಂದು, ಅದನ್ನು ಶರೀರದಿಂದ ಕುಂತು ಬಂದು ಕೇಳಿದಾಗ ಅದನ್ನು ಮುಂದೆ ಮನನ ನಿಧಿಧ್ಯಾಸನವನ್ನು ಮಾಡ್ಲಿಕ್ಕೆ ಬರ್ತೈತಿ. ಅದು ಬಿಟ್ಟುಕೊಟ್ಟು ತಪಸ್ಸನ್ನು ಮಾಡ್ತೇನೆ ಅಂತ ಎಲ್ಲೋ ಹೋಗಿ ಕುಂತ್ರೆ ಏನ್ ಮಾಡೋದು? ವ್ಯರ್ಥ. ಅದಕ್ಕೆ ಅವರು ಬಹಳ ನಮ್ಮ ನೀತಿ ಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಬೇಕಾದಂತ ಗುಣಗಳನ್ನು ಅವ್ರು ಇಲ್ಲಿ ಹೇಳ್ತಾರೆ. ಗುರು ಭಜನೆ ಅಂದ್ರೆ ತಾಳ ಕಟ್ಟಿದಲ್ಲ,
ಹೌದು. ಸ್ಮರಿಸುದು ಭಜನೆ ಅಂದ್ರೆ ಸ್ಮರಣೆ, ನೆನಪು ಮಾಡ್ಕೊಳ್ಳೋದು, ಅನುಸರಿಸುದು, ಗುರುವಿನ ಮಾರ್ಗವನ್ನು ಅನುಸರಿಸುದು. ಗುರು ಯಾವ ರೀತಿಯಾಗಿ ಅವನ ಜೀವನ ಕ್ರಮ ಇತ್ತು ಆ ಜೀವನ ಕ್ರಮವನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಗುರು ಭಜನೆ. ಸುಕರ್ಮ ವೃತ್ತಿ, ಒಳ್ಳೆ ಕರ್ಮಗಳನ್ನ ಮಾಡುವಂತ ವೃತ್ತಿ ನಮ್ದು ಹೇಗಿರ್ಬೇಕು ಅಂದ್ರೆ ಒಳ್ಳೇದನ್ನ ಮಾಡಬೇಕು. ಕೆಟ್ಟದನ್ನ ಮಾಡಕ್ ಬಹಳ ಪ್ರೇರೇಪಣೆ ಕೊಡ್ತಾವ ಮನಸ್ಸಿನಾಗ ದೋಷಗಳದಾವಲ್ರಿ, ಆ ದೋಷಗಳಿಂದ ಕೆಟ್ಟದನ್ನ ಮಾಡಕ್ ಬಹಳ ಪ್ರೇರಣೆ ಕೊಡ್ತೈತೆ ಮನಸ್ಸು. ಅದಕ್ಕೆ ಸುಕರ್ಮ ವೃತ್ತಿಯನ್ನ ನಾವು ಅಳವಡಿಸ್ಕೋಬೇಕಾಯ್ತಿ, ಒಳ್ಳೆಯದನ್ನ ಮಾಡ್ಬೇಕಾಯ್ತಿ, ಒಳ್ಳೇದನ್ನ ಮಾಡ್ಬೇಕಾಯ್ತಿ, ಒಳ್ಳೆ ಗುಣಗಳನ್ನ ಅಳವಡಿಸ್ಬೇಕು. ಹರಣ ಪೂಜೆ ಅಂದ್ರೆ ವ್ಯವಹಾರಕ್ಕೆ ಬೇಕಾದಂತಹ ವಿಚಾರಗಳನ್ನ ಗುರು ಸಂಘದೊಳಗೆ ಬಂದು ಗುರುವಿನ ವಾಣಿಗಳ ಮುಖಾಂತರ ಕೇಳಿ ತಿಳ್ಕೊಂಡು, ಹರಣ ಅಂದ್ರೆ ದುಃಖದಿಂದ ದೂರ ಆಗೋದು. ದುಃಖದಿಂದ ದೂರ ಆಗ್ಲಿಕ್ಕೆ ಬೇಕಾದಂತಹ ವಿಚಾರಗಳನ್ನು ಕೇಳೋದು, ಕೇಳಿ ಅದನ್ನು ಅಳವಡಿಸ್ಕೊಂಡು ಅದನ್ನು ಆಚರಣೆ ತರಬೇಕು. ಅದು ಗುರುವಿನ ಸಂಘದೊಳಗೆ ಮಾತ್ರ ಸಿಗುತ್ತದೆ. ನಾವು ಹರಣ ಪೂಜೆ ಅಂತ ತಿಳ್ಕೊಂಡು ಪತ್ರಿ ಪುಷ್ಪ ಧೂಪ ದೀಪ ಹಾಕಿ ಇದನ್ನು ಪೂಜೆ ಮಾಡಿದ್ರಾತು, ಅದಕ್ಕೆ ಶಬ್ದನ ಸೂಚಿಸ್ತೈತೆ ನಮಗೆ. ಪೂಜೆ ಅಂತಂದ್ರೆ ನಮ್ಮ ಕನ್ನಡದೊಳಗೆ ಪೂಜೆ ಅಂದ್ರೆ ಏನು? ಶೂನ್ಯ. ಹೌದಲ್ಲ, ಶೂನ್ಯನ ಆಗ್ಬೇಕಲ್ಲ ನಾವು ಎಲ್ಲ ಬಿಟ್ಟಾಗ. ಹೌದಲ್ಲ, ಪರಿಪೂರ್ಣತೆ ಸ್ಥಿತಿಯನ್ನ ಪಡೆದಾಗ ಶೂನ್ಯನಾಗ್ಲಿಕ್ಕೆ ಬರ್ತೈತಿ. ಅವಾಗ ಪೂಜೆ ಮಾಡ್ದಂಗೆ ಅದಕ್ಕೆ ಬೇಕಾದಂತ ವಿಚಾರಗಳನ್ನು ಕೇಳಿ ತಿಳ್ಕೊಂಡು ಅಂದ್ರೆ ಮಾತ್ರ ಇದು ಸಾಧ್ಯ ಐತಿ. ಇದು ಶರೀರದಿಂದ ಬೇಕು. ಇವೆಲ್ಲ ಗುರು ಸಾಮೀಪ್ಯದೊಳಗೆ ಬಂದು ಗುರುವಿನ ಸಂಘಕ್ಕೆ ಬಂದು ಗುರು ಹೇಳಿದಂತ ವಿಚಾರಗಳನ್ನು ಕೇಳಿ ಅವನ ನನ್ನ ಶರೀರದಿಂದ ಅವನ ಅಳವಡಿಸ್ಕೊಳ್ಳೋದು, ಒಳ್ಳೆಯ ಗುಣಗಳನ್ನು ಇನ್ನೊಬ್ಬರಿಗೆ ಪರೋಪಕಾರಕ್ಕಾಗಿ ಈ ಶರೀರದಿಂದ ಅನುಕೂಲ ಮಾಡಿಕೊಡೋದು. ಅಂದ್ರೆ ಮಾತ್ರ ಇದು ತಪಸ್ಸು ಮಾಡ್ದಂಗೆ ಆಗುತ್ತ. ಇಲ್ಲ ಅಂದ್ರೆ ತಪಸ್ಸನ್ನ ಮಾಡಾಕ ಏನ್ ಹೋಗಿ ಕುಂತ್ರಿ, ಒಳ್ಳೆ ವೃತ್ತಿನ ಇಲ್ಲ ಅಂತಂದ್ರೆ, ಒಳ್ಳೆ ಗುಣಗಳೇ ಇಲ್ಲ ಅಂದ್ರೆ, ಶರೀರದಿಂದ ಮಾಡ್ತಕ್ಕಂಥದ್ದು ಒಳ್ಳೆ ಕರ್ಮನೇ ಇಲ್ಲ ಅಂತಂದ್ರೆ ಎಲ್ಲಿ ತಪಸ್ಸು ಮಾಡ್ಲಿಕ್ಕೆ ಸಾಧ್ಯ ಐತಿ? ಅದಕ್ಕೆ ಅವರು ಶರೀರದಿಂದ ಮಾಡ್ತಕ್ಕಂಥ ಇವನ್ ಹೇಳಿ ಗುರುವಿನ ಸಂಘ, ಶರಣರ ಸಂಘ, ಶರಣ ಪೂಜೆ, ಶರಣರ ಸೇವೆ, ಅವು ಪರಮ ಸಾತ್ವಿಕಗಳ 8 ತನುವಿನಲ್ಲಿ ನೆಲೆಸಿದ್ದಾರೆ. ಒಳ್ಳೆ ಸಾತ್ವಿಕ ಗುಣಗಳನ್ನು ನಾವು ಅಳವಡಿಸ್ಕೊಂಡಾಗ ಈ ಶರೀರದಿಂದ ಒಳ್ಳೆ ಕರ್ಮಗಳನ್ನು ನಾವು ಮಾಡೋದ್ರಿಂದ ಅದು ಶಾರೀರಿಕ ತಪಸ್ಸು ಅನಿಸ್ಕೊಂತೈತಿ. ತನುವಿನ ತಪಸ್ಸು, ವಾಣಿಯ ತಪಸ್ಸು ಹೆಂಗಿರ್ಬೇಕು? ಒಳ್ಳೆ ನುಡಿಯನ್ನ ಬರಬೇಕು ಅಂತ ವಾಣಿ ಒಳಗೆ. ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗತಕ್ಕಂತ ವಾಣಿಗಳನ್ನ ಮಾತಾಡಬಾರ್ದು. ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗತಕ್ಕಂತ ವಾಣಿಗಳನ್ನ ಮಾತಾಡಿದ್ರೆ ಅವರಿಗೆ ಅದು ಅವ್ರಿಗೆ ಇದಕ್ಕೈತಿ, ದುಃಖಕ್ಕೈತಿ. ಆ ದುಃಖದ ಫಲ ನನಗೆ ಬರ್ತೈತಿ. ಅದಕ್ಕೆ ಇನ್ನೊಬ್ಬರಿಗೆ ಮನಸ್ಸಿಗೆ ಆಗುವಂತ ವಾಣಿಗಳನ್ನು ಮಾತಾಡಬಾರ್ದು. ಈ ಗುಣಗಳನ್ನು ನಾವು ಅಳವಡಿಸ್ಕೋ. ತಪಸ್ಸಂದ್ರೆ ನಾವು ಇದನ್ನ ಅಳವಡಿಸ್ಕೋಬೇಕು. ಅದಕ್ಕೆ ಮೊದಲೇ ಇದನ್ನ ಹೇಳಿಬಿಟ್ರು, ಪಲ್ಲವಿ ಒಳಗೆ ಅದನ್ನು ಹೇಳಿಬಿಟ್ಟಾರ. ಸದ್ಗುಣಗಳನ್ನು ಅಳವಡಿಸ್ಕೊಂಡು ಮಾಡೋದ ತಪಸ್ಸು. ಮಾಡಲಿಲ್ಲವೇ ತಪೋ ಮಾಡಲಿಲ್ಲ, ಕೂಡೆ ನೋಡಿ ತಿಳಿದು ಸುಗುಣದಿಂದ ಒಳ್ಳೆ ಗುಣಗಳನ್ನು ನೋಡಿ ತಿಳ್ಕೊಂಡು ಅವನ ಆಚರಣೆಗೆ ತರೋದು ಅಂದ್ರೆ ತಪಸ್ಸು. ನಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ನಾವ ತಿಳ್ಕೊಂಡು ತಿದ್ಕೋಬೇಕಾಗೈತ್ರಿ. ಯಾವ ಪರಮ ಗುರುನು ಕೂಡ ಯಾರು ತಿದ್ದಾಕೆ ಹೇಳೋದಿಲ್ಲ. ನಿಮ್ಮ ಮನದಲ್ಲಿರ್ತಕ್ಕಂಥ, ನಿಮ್ಮ ಶರೀರದಿಂದ ಮಾಡ್ತಕ್ಕಂಥ, ನಿಮ್ಮ ಮನಸ್ಸಿನೊಳಗಿರ್ತಕ್ಕಂಥ, ನಿಮ್ಮ ವಾಣಿಗಳಲ್ಲಿರ್ತಕ್ಕಂಥ ದೋಷಗಳು ನೀವ ತಿದ್ದುಕೋಬೇಕು. ಬೇರೆಯವರು ತಿದ್ದಾಕ ಅವ್ರಿಗೇನು ಇದಾಗಿಲ್ಲ. ಗುರು ಮಾರ್ಗದರ್ಶನವನ್ನು ತೋರ್ತಾನಷ್ಟೆ. ತಿದ್ದುಕೊಂಡವ್ರು ನಾವ ಆಗ್ಬೇಕು ಅಂತ.
ತಿದ್ದುಕೊಂಡಾಕ ನಾವು ಪ್ರಯತ್ನ ಪಡಬೇಕು. ಅಂದಾಗ ತಪಸ್ಸು ಮಾಡ್ದಂಗೆ ಆಗುತ್ತೆ. ಇಲ್ಲಾಂದ್ರೆ ಏನ್ ಮಾಡ್ದಂಗೆ. ಗುರುವಾಣಿಗಳನ್ನ ಕೇಳಿನೂ ಕೂಡ ಅವನ್ನ ಅಳವಡಿಸ್ಕೊಳ್ಳಿಲ್ಲ ಅಂತಂದ್ರೆ ಮನುಷ್ಯ ಜನ ಬಂದದ್ದು ಏನು, ಆ ಸಂಘದೊಳಗಿದ್ರು ಏನು ವ್ಯರ್ಥ. ಅದಕ್ಕೆ ಇವು ಶರೀರದಿಂದ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು, ಶರೀರದಿಂದ ಉತ್ತಮ ಕರ್ಮಗಳನ್ನು ಮಾಡಿ, ವಾಣಿಯಿಂದ ಉತ್ತಮ ವಾಣಿ ಶಬ್ದಗಳನ್ನು ನುಡಿಬೇಕಾಯ್ತು, ಉತ್ತಮ ಮಾತನ್ನ ಮಾತಾಡ್ಬೇಕಾಯ್ತು. ಇನ್ನೊಬ್ಬರಿಗೆ ನೋವಾಗ್ತಕ್ಕಂಥ ಮಾತನ್ನ ಮಾತಾಡಬಾರ್ದು. ನಮ್ಮ ವಾಣಿಗಳು ಅಷ್ಟು ಕಠೋರ ಅದಾವ. ಇವು ಶರೀರದಿಂದ ವಾಣಿಯಿಂದ ನಾವು ಸುಧಾರಿಸ್ಬೋದು, ಆದ್ರೆ ಮನುಷ್ಯನ ದೋಷಗಳು ಬಹಳ ಅದಾವಲ್ಲ. ಅವನು ಕಳ್ಕೋಬೇಕು. ಅವನು ಕಳ್ಕೊಂಡ ಶರೀರನೂ ಶುದ್ಧ ಆಗೈತ, ಶರೀರದಿಂದನೂ ಶುದ್ಧ ಆಕೈತಿ, ವಾಣಿಯಿಂದನೂ ಶುದ್ಧ ಆಕೈತಿ. ಅದಕ್ಕೆ ಮೊದಲೇಕ ಮನಸ್ಸಿನ ದೋಷಗಳನ್ನು ನಾವು ಕಳ್ಕೋಬೇಕಾಯ್ತು. ಅದೇ ಬಂಧನಕಾರಿಯಾಗಿದ್ದು ನಮಗೆ. ಮನುಷ್ಯನ ದೋಷಗಳ ಮನುಷ್ಯನನ್ನ ಬಂಧನ ಮಾಡಿದ್ದು. ಅವನ ಹೆಂಗೋ ಏನೋ ಅಜ್ಞಾನದಿಂದ ಬಂದ್ಬಿಟ್ಟವು. ಅವನಿಗೆ ಅಂತ ಉತ್ತಮರ ಸಂಘದೊಳಗೆ ಬಂದು ನಾವು ಕಳ್ಕೋಬೇಕು. ಇದು ಈಗ ನಾ ಪ್ರಯತ್ನ ಪೂರ್ವಕವಾಗಿ ಮಾಡಿದಾಗ ಸಾಧ್ಯ ಐತ್ರಿ. ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಸುಧಾರ್ಸಕ್ ಸಾಧ್ಯನೇ ಇಲ್ಲ. ಯಾರೂ ಸುಧಾರಿಸುವುದಿಲ್ಲ. ಅದಕ್ಕೆ ರಾಮತೀರ್ಥರು ಸುಧಾರಕರು ಬೇಕಾಗಿದ್ದಾರೆ. ಪರರನ್ನು ಸುಧಾರಿಸತಕ್ಕವರಲ್ಲ, ತಮ್ಮನ್ನು ತಾವು ಸುಧಾರಿಸತಕ್ಕವರು ಬೇಕಾಗಿದ್ದಾರೆ. ಇದಕ್ಕೆ ಯಾವುದೇ ವಿಶ್ವವಿದ್ಯಾಲಯದ ಪದವಿಗಳು ಬೇಕಾಗಿಲ್ಲ. ಹೌದಲ್ಲ? ಇದಕ್ಕೆ ಯಾವ ಸುಧಾರಿಸ್ಕೊಳಕ್ಕೆ ಯಾವ ವಿಶ್ವವಿದ್ಯಾಲಯ ಪದವಿಗಳು ಬೇಕಾಗಿಲ್ಲ. ತಮ್ಮನ್ನು ತಾವು ಸುಧಾರಿಸ್ಕೋಬೇಕಾಗೈತಿ. ಇನ್ನೊಬ್ಬರನ್ನ ಸುಧಾರಿಸೋಕೆ ಆಗುದಿಲ್ಲ. ನಮ್ಮನ್ನು ನಾವು ಸುಧಾರಿಸ್ಕೋಬೇಕಾಗೈತಿ. ನಮ್ಮ ದೋಷಗಳನ್ನ ತಿಳ್ಕೊಂಡು ನಾವು ಸುಧಾರಣೆ ಆದರೆ ಎಲ್ಲವೂ ಚಂದ ಕಾಣ್ತತಿ. ನನ್ನಲ್ಲಿ ದೋಷಗಳನ್ನ ಇಟ್ಕೊಂಡು ಇನ್ನೊಬ್ಬರ ದೋಷಗಳನ್ನ ಹುಡುಕ್ತೀನಿ ಅಂತಂದ್ರೆ ಅದನ್ನು ಮಾಡಬಾರ್ದು. ಸುಧಾರಕ ನಾವು ನಮ್ಮೊಳಗೆ ಸುಧಾರಣೆ ತಂದ್ಕೋಬೇಕಾಗೈತಿ. ಇದಕ್ಕೆ ಯಾವ ಪದವಿಗಳು ಬೇಕಾಗಿಲ್ಲ. ಇದಕ್ಕೆ ಏನು ಅರ್ಹತೆ ಏನಪ್ಪಾ ಅಂತಂದ್ರೆ ಸಾಧನ ಚತುಷ್ಟಯ ಸಂಪನ್ನತ್ವ ಗುಣ. ಇದಕ್ಕೆ ನೀತಿ ಬೇಕು. ಇದಕ್ಕೆ ಯಾವ ವಿಶ್ವವಿದ್ಯಾಲಯ ಪದವಿಗಳ ಅವಶ್ಯಕತೆ. ಇವತ್ತೆಲ್ಲರೂ ನಾವು ಕಲಿತೆ ಹೋಗ್ತಾರೆ, ಆದ್ರೆ ದಡ್ಡ ಭಾಳ ಶಾನ್ಯಾರಾಗಿಲ್ರಿ. ನಾವು ದಡ್ಡರಾಗ್ಯಾವ. ಹೊತ್ತಾಗಿ ಜಾಣ್ತನ ಜಾಣ್ಯ ಅಂತಕ್ಕಂಥದ್ದು ನಮ್ಮಿಂದ ದೂರ ಆಗಿದೆ. ಯಾಕಂದ್ರೆ ಎಷ್ಟೆಷ್ಟು ನಾವು ಕಲಿತೇವೆ ಅಷ್ಟಷ್ಟು ನಮಗೆ ವಿಷಯದ ಅಪೇಕ್ಷೆ ಹೆಚ್ಚಾಗೈತಿ, ಹೊರತಾಗಿ ವಿಷಯದ ಅಪೇಕ್ಷೆ ಕಡಿಮೆ ಆಗಿದೆ. ಅವ್ರು ಸಹಜವಾಗಿ ಆರಾಮ ಸುಲಭವಾಗಿ ಬದುಕ್ತಿದ್ರು. ಹಿಂದೆ ಕಲಿಲಾರ್ದು ಅಕ್ಷರ ಜ್ಞಾನನ ಇದ್ದಿಲ್ಲ. ಎಲ್ಲ ಶರಣರು ಅಕ್ಷರ ಜ್ಞಾನ ಇಲ್ಲ ಅಂದ್ರೂ ಕೂಡ ತಮ್ಮ ವಾಣಿಗಳಲ್ಲಿ ಎಷ್ಟು ವಚನಗಳನ್ನ ರಚನೆ ಮಾಡ್ಯಾರ. ನಮಗೆ ಇಷ್ಟೆಲ್ಲ ನಾವು ಓದೇವು, ತಿಳಿದೆವು, ಕಲ್ತೇವು ಅಂತಂದ್ರೂ ಕೂಡ ನಮಗೆ ನಮ್ಮ ನಡವಳಿಕೆನ ಸರಿ ಇಲ್ಲ. ನಮ್ಮ ವೇಷಭೂಷಣಗಳು ಬದಲಾಗಿ ಹೊರತಾಗಿ ನಮ್ಮ ನಡೆ ನುಡಿಗಳು ಸುಧಾರಿಸಿಲ್ಲ. ಅದಕ್ಕೆ ಒಳಗಿಂದ ಸುಧಾರಣೆ ಬರಬೇಕಾಗೈತಿ ಅನ್ನುವಂತ ಮಾತನ್ನ ನಿಜಗುಂಡ್ರಲ್ಲಿ ಒತ್ತು ಕೊಟ್ಟು ಹೇಳ್ತಾರೆ. ಇದು ತಪಸ್ಸು. ನಮ್ಮ ಲೌಕಿಕ ಬದುಕಿನೊಳಗೆ ನಾವು ಶುದ್ಧ ಇದ್ರೆ ಜಗತ್ತೆಲ್ಲವೂ ಶುದ್ಧ. ತಾನು ಶುದ್ಧ ಇದ್ರೆ ನಾಡೆಲ್ಲ ಶುದ್ಧ ಚಂದನ. ನಾವು ಶುದ್ಧ ಇಲ್ಲ ಅಂದ್ರೆ ಜಗತ್ತಿನ ದೋಷಗಳು ಬಹಳ ಎದ್ದು ಕಾಣ್ತವೆ. ಕಾಮ್ನಾದವನ ಕಣ್ಣಿಗೆಲ್ಲವೂ ಹಳದಿ ಅನ್ನುವರ್ಗತೆನ ನನ್ನಲ್ಲಿ ದೋಷಗಳನ್ನ ಇಟ್ಕೊಂಡಿದ್ದೆ ಅಂದ್ರೆ ಎಲ್ಲರೂ ಹಂಗ ಅನ್ನಿಸ್ತಾರ. ನನ್ನ ದೋಷಗಳನ್ನ ನಾನು ದೂರ ಮಾಡ್ಕೋಬೇಕಾಯ್ತು. ಅದಕ್ಕೆ ಆ ದೂರ ಮಾಡ್ತಕ್ಕಂಥ ಕ್ರಮವನ್ನು ಇಲ್ಲಿ ಹೇಳಿದ್ದವು. ದೂರ ಮಾಡ್ಕೊಂಡ ಮಾತ್ರ ತಪಸ್ಸನ್ನು ಮಾಡ್ದಂಗೆ ಆಕೈತಿ. ಇಲ್ಲಾಂದ್ರೆ ಆಚರಣೆ ತರಲಿಲ್ಲ ಅಂದ್ರೆ, ಒಳ್ಳೆಯ ಗುಣಗಳನ್ನ ಆಚರಣೆ ತರಲಿಲ್ಲ ಅಂದ್ರೆ ಎಲ್ಲಿ ಹೋದ್ರು ನೆನೆಯದವ ಪರ್ವತದ ಕೊನೆಗಿದ್ರ ಏನ್ ನೋಡು. ನೆನೆಯವನಿಗೆ ಮನೆಯೇನು ಮಠವೇನು. ಶುದ್ಧ ಇದ್ರೆ ಅವನು ನೆನೆತಾನೆ. ಶುದ್ಧ ಇಲ್ಲ, ಅಂತಃಕರಣ ಶುದ್ಧ ಇಲ್ಲ, ನಾವು ಎಲ್ಲಿ ಹೋಗಿದ್ರು ನಾವು ತಳಮಳ ಇರುದ ಕಳ್ಳನ ಜೀವ ಹುಳುಗ ಅನ್ನುವಂಗೆ. ಇದು ದೋಷಗಳು ನನ್ನಲ್ಲಿ ಇಟ್ಕೊಂಡು ನಾನು ನೆಮ್ಮದಿಯಿಂದ ಇರ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಆ ದೋಷಗಳನ್ನ ಕಳ್ಕೋರಿ ನೀವು. ಸುಖ ಶಾಂತಿ ನೆಮ್ಮದಿ ಬೇಕಾಗಿತ್ತಂದ್ರೆ
ಈ ಗುಣಗಳನ್ನ ಆಚರಿಸ್ರಿ, ತಗೊಂಡ್ ಬರ್ರಿ ಅವನ. ಅದಕ್ಕೆ ಆಚರಿಸುವಂತ ಕ್ರಮಕ್ಕೆ ತಪಸ್ಸು ಅಂತಂದ್ರು. ಅದನ್ನು ತಪಸ್ಸು ಅಂತ ತಿಳ್ಕೊಂಡು ನಾವು ಏನೋ ಅನ್ನ ತ್ಯಜಿಸಿ ಊರು ಬಿಟ್ಟು ಎಲ್ಲೋ ಹೋಗಿ ಕುಂದ್ರೆ ತಪಸ್ಸಾಗುದಿಲ್ಲ. ಇಲ್ಲೇ ನಮ್ಮ ವರ್ಗದ ಜೀವಿಗಳು ಕೂಡ ನಾವು ನಡ್ಕೋಬೇಕಾಗೈತಿ, ಸರಿಯಾಗಿ ನಡ್ಕೋಬೇಕಾಗೈತಿ. ನಮ್ಮ ವರ್ಗದ ಜೀವಿಗಳು ಕೂಡ ನಮ್ಮ ನಡ್ಕೊಳಕ್ ಬರ್ಲಿಲ್ಲ ಅಂದ್ರೆ ಯಾರು ಕೂಡ ನಡ್ಕೊಳೋದು? ಗಿಡ ಮರಗಳು ಕೂಡ, ಕಲ್ಲು ಕಟ್ಟಿ ಕೂಡ ನಡ್ಕೊಳಕ್ ಬರ್ತೈತೇನು? ಇಲ್ಲ. ಅವು ಜಡ ಅದಾವು, ಅವಕ್ಕೇನು ಗೊತ್ತಾಗೋದಿಲ್ಲ. ಹೌದು, ಪ್ರಾಣಿ ಪಕ್ಷಿಗಳು ಕೂಡ ನಡ್ಕೊಂಡ್ರು ಏನ್ ಮಾಡೋದು? ನಿನ್ನ ವರ್ಗದ ಮನುಷ್ಯರು ಕೂಡ ನಡ್ಕೋಬೇಕಾಗೈತಿ. ಮೊದಲಿಗೆ ಇಲ್ಲಿ ನಡ್ಕೊಳಕ್ ಬಂದ್ರೆ ಅಲ್ಲಿಗೆ ನಡ್ಕೊಳಕ್ ಬರ್ತೈತಿ. ಇಲ್ಲೇ ನಡ್ಕೊಳಲ್ಲ, ಅಲ್ಲಿ ಏನ್ ನಡ್ಕೊಂತ? ಇಲ್ಲಿ ಸರಿಯಾದಂತ ನಿನ್ನ ಜೀವನ ಕ್ರಮ ಇಲ್ಲ ಅಂತಂದ್ರೆ ಅಲ್ಲಿ ಹೋಗಿ ಏನ್ ಸುಧಾರಿಸ್ತೀನಿ? ಇಲ್ಲಿ ಹೇಳ್ತಾರ ನಿನ್ನ ತಪ್ಪು ಒಪ್ಪುಗಳನ್ನ ಇವ್ರು ತಿಳಿಸ್ತಾರ. ನಿನ್ನ ದೋಷಗಳು ಹಿಂಗದವು, ವಾಣಿ ಒಳ ದೋಷದವು, ಶರೀರದಿಂದ ದೋಷದವು ಅಂತ ತಿಳಿಸ್ತಾರ ಇವರು. ಮನುಷ್ಯನ ದೋಷ ಅಂತೂ ನನಗ ಅರಿವಿಗೆ ಬರ್ಬೇಕದ. ಆದ್ರೆ ಶರೀರ ವಾಣಿಯಿಂದ ಬರ್ತಕ್ಕಂಥ ದೋಷಗಳನ್ನು ಎಚ್ಚರಿಸ್ತಾರ ನನ್ನ ವರ್ಗದ ಜನ. ಅವನ್ನ ತಿದ್ದುಕೊಳ್ಬೇಕಾಗೈತಿ. ಇದು ಮನುಷ್ಯನೊಳಗೆ ಮೊದಲೇಕ ನಾನು ಸದ್ಬುದ್ಧಿ ಸದ್ವಿವೇಕದಿಂದ ಜಾಗೃತ ಆದಾಗ ಮಾತ್ರ ಶರೀರ ವಾಣಿಯಿಂದ ಸುಧಾರಿಸ್ಲಿಕ್ಕೆ ಬರ್ತೈತಿ. ಅದಕ್ಕೆ ಮೊದಲೇಕ ನಾವು ಮನಸ್ಸನ್ನು ಸ್ವಚ್ಛ ಮಾಡ್ಕೋಬೇಕಾಗೈತಿ. ಅದಕ್ಕೆ ಅವ್ರು ಹೇಳಿದ್ದಿಲ್ಲೇ ತಪಸ್ಸು ಅಂತಂದ್ರೆ ಏನೂ ಮಾಡೋದಲ್ಲ, ಸುಧಾರಣೆ ಆಗುವುದು. ಹಿಂದಿನ ವೃತ್ತಿಗಳನ್ನ ಬಿಟ್ಟು ಒಳ್ಳೆ ವೃತ್ತಿಗಳನ್ನು ಅಳವಡಿಸೋದಕ್ಕೆ ತಪಸ್ಸು ಅಂತಂದ್ರು. ಅದ ಮನುಷ್ಯ ಜನ್ಮದ ಪ್ರಬಲತರವಾದಂತ ಸಾಧನ ಮಾರ್ಗ. ಇಲ್ಲಿ ಸುಧಾರಣೆ ಆದ್ರೆ ಮಾತ್ರ ನನ್ನ ನಿಜವನ್ನು ನಾ ಅರಿಲಿಕ್ಕೆ ಬರ್ತೈತೆ. ಇಲ್ಲ ಅಂತಂದ್ರೆ ಈ ಸುಧಾರಣೆ ಬರ್ಲಿಲ್ಲ ಅಂದ್ರೆ ಶರೀರ ವಾಣಿ ಮನಸ್ಸಿನಲ್ಲಿ ಇರ್ತಕ್ಕಂಥ ದೋಷಗಳು ದೂರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಜವನ್ನ ಅರಿಲಿಕ್ಕೆನ ಆಗುದಿಲ್ಲ. ಅದಕ್ಕೆ ತಪಸ್ಸನ್ನು ನಾವೆಲ್ಲ ಮಾಡ್ಬೇಕಾಗೈತಿ. ಒಳ್ಳೆ ಗುಣಗಳನ್ನು ಅಳವಡಿಸ್ಕೋಬೇಕಾಗೈತಿ, ಒಳ್ಳೆ ಚಿಂತನೆ ಒಳಗೆ ತೊಡಬೇಕಾಗೈತಿ, ಒಳ್ಳೆ ಮಾತನ್ನ ಮಾತಾಡಬೇಕಾಗೈತಿ. ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಮಾತಾಡಬಾರ್ದು. ದುರಿತದೊಳಗೆ ಅತಿಕೆ ಯಾವುದು ಅಂದ್ರೆ ವಾಣಿಯಿಂದ ಮಾಡ್ತಕ್ಕಂಥದ್ದು. ನಾವು ವಾಣಿಯಿಂದ ಮಾಡ್ತಕ್ಕಂಥದ್ದು ಪರನಿಂದೆ ಅಂತಕ್ಕಂಥದ್ದು ಏನೈತಲ್ಲ, ದುರಿತದೊಳಗೆ ಅದೇ ಅತ್ಯಂತ ಕೆಟ್ಟ ಕೆಲಸ ಅಂತಿತ್ತು. ಈ ಕೆಟ್ಟ ಕೆಲಸವನ್ನ ನಾವು ಬಿಡಬೇಕಾಗೈತಿ. ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ವಿನಾಕಾರಣ ಮಾತಾಡಿದ್ರೆ ಏನ್ ಮಾಡೋದು? ಅವ್ರ ದೋಷಗಳನ್ನು ನಾನು ನಾಲಿಗೆಲೆ ಸ್ವಚ್ಛ ಮಾಡ್ದಂಗೆ ಆಕೈತಿ. ಹೌದಲ್ಲ? ಅದಕ್ಕೆ ಬಿಡಬೇಕಾಗೈತಿ. ಅದನ್ನು ಪರನಿಂದೆ ಅಂತಕ್ಕಂಥದ್ದು ಏನೈತಲ್ಲ ಅದನ್ನು ವಾಣಿ ಒಳಗೆ ಬರಬಾರ್ದು, ಅದನ್ನು ಮಾತಾಡಬಾರ್ದು, ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು. ಈ ಸುಧಾರಣೆ ನಮ್ಮೊಳಗೆ ಬಂದ್ರೆ ತಪಸ್ಸನ್ನು ಮಾಡ್ದಂಗೆ ಆಕೈತಿ. ಅದಕ್ಕೆ ಅವರು ವಾಣಿಯ ಶುದ್ಧತೆಯ ಬಗ್ಗೆ ಹೇಳ್ತಾರೆ. ವಾಣಿ ಶುದ್ಧತೆ ಆಗದೆ ಹೊರತು ನೀ ಏನ ತಪಸ್ಸು ಮಾಡಿದ್ರು ವ್ಯರ್ಥ. ವಾಣಿ ಮತ್ತು ಶರೀರದ ಶುದ್ಧತೆಗೆ ಬರಬೇಕಂದ್ರೆ ಮನುಷ್ಯನ ದೋಷಗಳನ್ನು, ಅದಕ್ಕೆ ಕಾಮ ಅಡ್ಡಿ ಬರ್ತೈತಿ. ಆ ಕಾಮವನ್ನು ಕಳ್ಕೊಂಡು ಆ ಕಾಮನೆ ಎಲ್ಲಿವರೆಗೂ ಇರ್ತೈತಿ ಅಲ್ಲಿವರೆಗೂ ಅದನ್ನು ತಿಳ್ಕೊಳಕ್ಕಾಗುವುದಿಲ್ಲ. ಸುಧಾರಣೆ ಬರೋದೇ ಇಲ್ಲ. ಕೆಟ್ಟದ್ದನ್ನು ಮಾಡಾಕ, ಕೆಟ್ಟದ್ದನ್ನು ಮಾತಾಡಕ್ ಹಚ್ಚಿದ್ದ ಮನಸ್ಸಿನೊಳಗೆ ದೋಷ, ಕಾಮ, ಆಶೆ, ಬಯಕೆಗಳು ಇದ್ದಾಗ ಏನೇನೋ ಮಾತಾಡ್ತೇವೆ ನಾವು. ಇಚ್ಛೆಗಳಿದ್ದಾಗ ಏನೇನೋ ಕೃತಿಗಳು ನಡೆದವ. ಆ ಇಚ್ಛೆ ಬಯಕೆಗಳು ನಾಶ ಆಗದ ಹೊರತು ವಾಣಿ ಸುಧಾರಿಸೋದಿಲ್ಲ, ಶರೀರದಿಂದ ಮಾಡ್ತಕ್ಕಂಥ ಕರ್ಮನೂ ಸುಧಾರಿಸೋದಿಲ್ಲ. ಅದಕ್ಕೆ ಮನಸ್ಸು ಶುದ್ಧಿ ಮಾಡ್ಕೋಬೇಕಾಯ್ತು. ಅದ ತಪಸ್ಸು. ಇವು ತ್ರಿವಿಧ ಕರ್ಣದಲ್ಲಿ ಸ್ವಚ್ಛ ಮಾಡಿಕೊಂಡ ಮಾತ್ರ ಮನುಷ್ಯ ಜನ್ಮದ ಪ್ರಯೋಜನ ಆಗುತ್ತೆ. ಇಲ್ಲ ಅಂದ್ರೆ ಮನುಷ್ಯ ಜನ್ಮ ಇದು ವ್ಯರ್ಥ ಅಂತ ಹೇಳಿ. ಅದಕ್ಕೆ ತಪಸ್ಸನ್ನು ಮಾಡ್ರಿ. ನೀವೆಲ್ಲ ತಪಸ್ಸನ್ನು ಅದಕ್ಕಾಗಿ ಮಾಡಬೇಕಾಗೈತಿ. ಅದಕ್ಕೆ ಈ ಜನ್ಮದ ಪ್ರಯೋಜನ ಮಾಡಿಕೊಳ್ಳಿಕ್ಕೆ, ಈ ಜನ್ಮದ ಸಾಫಲ್ಯತೆಯನ್ನು ಮಾಡಿಕೊಳ್ಳಿಕ್ಕೆ ಸುಧಾರಿಸಬೇಕಾಗೈತಿ. ಶರೀರ ವಾಣಿ ಮನಸ್ಸಿನ ದೋಷಗಳನ್ನು ಕಳ್ಕೋಬೇಕಾಗೈತಿ. ಅದಕ್ಕೆ ತಪಸ್ಸು ಅಂತ. ದೋಷಗಳನ್ನು ಕಳ್ಕೊಳೋದ ತಪಸ್ಸು. ಹೌದಲ್ಲ? ಶುದ್ಧತೆಯನ್ನ
ಅಳವಡಿಸ್ಕೊಳ್ಳೋದು, ಶುದ್ಧತೆಯನ್ನ ಹೊಂದೋದಕ್ಕೆ ತಪಸ್ಸಂತ. ಚಿನ್ನ ಅದು ಮೊದ್ಲೇಕಿರ್ತೈತಿ, ಅದಕ್ಕೆ ಹೊಳಪ ಬರ್ಬೇಕಂದ್ರ ಸಂಸ್ಕಾರಗಳನ್ನ ಹೆಂಗ್ ಕೊಡ್ತಾರೋ ಅದನ್ನ ಕಾಸಿ ಇದನ್ನ ಮಾಡಿದಾಗ ಅದು ಹೊಳಪು ಬರ್ತೈತಿ. ಮೊದ್ಲೇಕ ಅದು ಏನಿತ್ತು, ಮಣ್ಣಿನ ಕೂಡ ಮಣ್ಣಾಗಿತ್ತು. ಅದಕ್ಕೆ ಸಂಸ್ಕಾರ ಹೆಂಗ್ ಕೊಟ್ರು, ಅದಕ್ಕೆ ಹೆಂಗ ಅದನ್ನ ಸುಟ್ಟಾಗ ಕೆಂಡದಲ್ಲಿ ಅದು ಸುಟ್ಟಾಗ ಹೆಂಗ ಅದು ಹೊಳಪಂತ, ಹಂಗ ಇದನ್ನ ನನ್ನಲ್ಲಿರ್ತಕ್ಕಂಥ ದೋಷಗಳನ್ನ ಕಳ್ಕೊಂಡಾಗ ಆ ಉತ್ತಮ ಆಚರಣೆಯಿಂದ ಉತ್ತಮ ಸಂಘಕ್ಕೆ ಬಂದು ಉತ್ತಮ ಆಚರಣೆಯಲ್ಲಿ ತೊಡಗಿದಾಗ ಅದು ಶುದ್ಧತೆಯನ್ನು ಪಡಿತೈತಿ. ನಾವು ಅಪೇಕ್ಷೆಯಿಂದ ಅದರೊಳಗೆ ತೊಡಬೇಕು. ಇಲ್ಲಾಂದ್ರೆ ಇದು ಹಂಗೆ ಬಂತು ಹೋತು ಆಗುತ್ತ ಅಂತ ಹೇಳ್ತಾರ ಅವ್ರು ಮಹಾತ್ಮರು. ಶರೀರ ಬಂತು ಹೋತು ಅಂತ. ಏಕೆಂದ್ರೆ ಕರ್ಮಾಧೀನ ಆದಂತ ಈ ಶರೀರ ಕರ್ಮಕ್ಕನುಸಾರವಾಗಿ ಅದು ವಿಕಾರವಾಗಿ ನಾಶ ಆಗೋದೇ ಇಲ್ಲ. ಅದು ನಾಶ ಆಗೋದ್ರೊಳಗಾಗಿ ನಾವು ಮಾಡ್ಕೋಬೇಕಾಗೈತಿ, ನಮ್ಮ ನಿಜವನ್ನ ನಾವು ಅರಿಬೇಕಾಗೈತಿ. ಇಲ್ಲಾಂದ್ರೆ ವ್ಯರ್ಥ. ಅದಕ್ಕೆ ಶುದ್ಧತೆಯನ್ನು ನಾವು ಪಡ್ಕೊಳ್ಳೋ ಸಲುವಾಗಿದ್ದನ್ನು ಅವ್ರು ಎಚ್ಚರಿಸ್ತಾರ. ಮಾಡಲಿಲ್ಲವೇ ತಪೋ ಮಾಡಲಿಲ್ಲ, ಕೂಡೆ ನೋಡಿ ತಿಳಿದು ಸುಗುಣ ರಕ್ತಿಯನ್ನು ನಾವು ಅಳವಡಿಸ್ಕೊಳ್ಳಲ್ಲ, ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳಲ್ಲ. ನಾವು ಏನು ಮಾಡಿದ್ರು, ಎಷ್ಟೇ ಓದಿದ್ರು, ಎಷ್ಟೇ ಇದನ್ನು ಕೇಳಿದ್ರು ಆ ಅಂತಃಕರಣ ಅಂತಕ್ಕಂಥದ್ದು ಶರೀರ ವಾಣಿ ಮನಸ್ಸು ಶುದ್ಧ ಆಗ ಹೊರತು ಹತ್ತುದಿಲ್ಲ. ಯಾಕೆಂದ್ರೆ ಶುದ್ಧವಾದಂಥ ಪಾತ್ರೆ ಒಳಗೆ, ಶುದ್ಧವಾದಂಥ ಇದರೊಳಗೆ ಎಲ್ಲ ಶುದ್ಧವಾದಂಥ ಅಡಿಗೆಯನ್ನು ತಯಾರು ಮಾಡ್ಲಿಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಅದು ಮಲಿನ ಇತ್ತಂದ್ರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ಎಷ್ಟೇ ಕೇಳ್ರಿ, ಎಷ್ಟೇ ಹೇಳ್ರಿ, ಅಂತಃಕರಣ ದೋಷ ಇತ್ತಂದ್ರೆ, ನಮ್ಮ ವಾಣಿ ದೋಷ ಇತ್ತಂದ್ರೆ, ಶರೀರ ದೋಷ ಇತ್ತಂದ್ರೆ ಅದನ್ನ ಹೊಂದಲಿಕ್ಕೆ ಬರೋದಿಲ್ಲ. ಗುರು ಹೇಳ್ತಾನ, ಎಚ್ಚರಿಸ್ತಾರ. ಗುರು ಹೇಳ್ತಾರ, ನೀನೇ ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿದ್ರು ಕೂಡ ಅನುಭವಕ್ಕೆ ಬರೋದಿಲ್ಲ. ಮತ್ತ ಅದನ್ನ ಈಗ ವಿಚಾರದಾಗ ಲೌಕಿಕ ವಿತನಾಗಿ ಲೌಕಿಕ ಕರ್ಮಗಳೇ ಸತ್ಯ ಅಂತ ತಿಳ್ಕೊಂಡು ಅದ ಇದರೊಳಗೆ ಹೋಗುವುದಾಗ್ತದೆ. ಈ ಪರಮದ ಅನುಭವವನ್ನ, ಶಾಶ್ವತವಾದಂತ ಇರುವಿನ ಅನುಭವವನ್ನು ಮಾಡ್ಕೊಳ್ಳಕ್ಕೆ ಆಗುದಿಲ್ಲ. ಅದಕ್ಕೆ ಶುದ್ಧಿ ಮಾಡ್ಕೊರಿ ನೀವು. ತನುವಿನಲ್ಲಿ ಶುದ್ಧಿ ಬರ್ಬೇಕಾಯ್ತಿ, ವಾಣಿಯಲ್ಲಿ ಶುದ್ಧಿ ಬರ್ಬೇಕಾಯ್ತಿ, ಮನುಷ್ಯನಲ್ಲಿ ಶುದ್ಧಿ ಬರ್ಬೇಕು. ಇದು ತಪಸ್ಸು. ನಾವು ಈ ತಪಸ್ಸನ್ನ ಮಾಡದ ಹೊರತು ಮನುಷ್ಯ ಜನ್ಮ ವ್ಯರ್ಥ. ಇವನ್ ನಾವು ಈ ಪ್ರಯತ್ನ ಪೂರ್ವಕವಾಗಿ ಶುದ್ಧಿ ಮಾಡ್ಕೋಬೇಕಾಗೈತಿ. ಪ್ರಯತ್ನನ ಮಾಡ್ಲಿಲ್ಲ ಅಂದ್ರೆ ಆಗುದಿಲ್ರಿ. ಪ್ರಯತ್ನ ಬೇಕು ಅಂತ. ಪ್ರಯತ್ನಶೀಲರಾದ್ರೆ ಮಾತ್ರ ಸಾಧ್ಯ. ಪ್ರಯತ್ನನ ಮಾಡ್ಲಿಲ್ಲ ಅಂದ್ರೆ ತಾನಾಗ್ಲೇ ಆಗ್ಲಿ ಹೇಳೋದು ಶುದ್ಧಿ ಅಂತಂದ್ರೆ ಯಾವಾಗ ಅಳವಡಿಸ್ಕೋಬೇಕಲ್ಲ. ಉತ್ತಮ ಸಂಘಗಳು ಒಂದೊಂದೇ ಗುಣವನ್ನ ನಾವು ಒಳ್ಳೆಯ ಗುಣಗಳನ್ನ ಆಚರಣೆ ತರಬೇಕು. ಆಚರಣೆ ತರಲಿಲ್ಲ ಅಂದ್ರೆ ಏನು? ಒಳ್ಳೆಯ ಗುಣಗಳನ್ನ ಆಚರಣೆ ತರಬೇಕಾಯ್ತು. ಅದನ್ನ ಹೇಳಿದ್ದವರು. ಇವು ನಿನ್ನೊಳಗೆ ಸಾಧನೆ ಕ್ರಮ ಇದೆ. ಬಹಿರಂಗದೊಳಗೆ ಒಳ್ಳೆಯ ಗುಣಗಳನ್ನ ಅಳವಡಿಸ್ಕೊಂಡು ನಡೆದಂದ್ರೆ ತಪಸ್ಸನ್ನು ಮಾಡ್ಲಿಕ್ಕೆ ಬರ್ತೈತಿ. ನೀ ಬಹಿರಂಗದೊಳಗೆ ಸತ್ಯ ಹಿಂಸೆ ಅಷ್ಟೇ ಅಪರಿಗ್ರಹ ವೃತ್ತಿ ಪಾಲನೆ ಮಾಡಲಿಲ್ಲ ಅಂದ್ರೆ ತಪಸ್ಸನ್ನ ಹೆಂಗ್ ಮಾಡ್ಲಿಕ್ಕೆ ಬರ್ತದೆ? ತಪಸ್ಸನ್ನು ಮಾಡ್ಲಿಕ್ಕೇನ ಬರೋದಿಲ್ಲ. ತಪಸ್ಸು ನನ್ನ ಸಾಧನಾ ಕ್ರಮ ಅದು. ಅದಕ್ಕೆ ಈ ಒಳ್ಳೆಯ ಗುಣಗಳನ್ನ ನಾವು ಅಳವಡಿಸ್ಕೋಬೇಕಾಗೈತೆ. ಮೊದ್ಲೇಗೆ ಸುಳ್ಳು ಹೇಳೋದೊಂದು ಬಿಡಬೇಕಾಗೈತಿ. ಇಲ್ಲಿ ಮನುಷ್ಯ ಜನ್ಮದೊಳಗೆ ಒಂದು ವಾಣಿ ಒಳಗೆ ಇದು ದೋಷ ಬಹಳ ಐತ್ರಿ. ಸುಳ್ಳು ಹೇಳುವಂಥದ್ದು ದೋಷ. ಮಿಥ್ಯ ನುಡಿದು ಮಿಥ್ಯವನ್ನು ನುಡಿದ್ರೆ ಅದೇ ನರಕ ಅಂತ ಹೇಳಿತ್ತು. ಹೌದು, ನರಕ ಯಾವಪ್ಪ ಅಂದ್ರೆ ಸುಳ್ಳು ಹೇಳೋದು ನರಕ. ಅದನ್ನು ಬಿಡಬೇಕಾಗಿತ್ತು. ಸುಳ್ಳು ಹೇಳೋದು ಎಲ್ಲಿವರೆಗೂ ಇರ್ತೈತೆ ಅಲ್ಲಿವರೆಗೂ ನರಕ ಪ್ರಾಪ್ತಿ ಆಗುದು. ಕರ್ಮ ಸಿದ್ಧಾಂತದ ಪ್ರಕಾರ ಇದು ಸತ್ಯನ ಐತಿ. ನಾವು ಏನ ಮಾಡಿದ್ರು ಸುಳ್ಳು ಹೇಳಿದ್ವಿ ಅಂದ್ರೆ ಅದು ನರಕ ಆಗೋದು, ಬಿಡುದಿಲ್ಲ. ಇದು ವಾಣಿ ದೋಷವನ್ನು ಕಳ್ಕೋಬೇಕಾಯ್ತು. ಇದನ್ನ ಕಳ್ಕೊಳ್ಳಿಲ್ಲ ಅಂದ್ರೆ ನೀ ಏನು ಓದಿದ್ರು ಕೂಡ ವ್ಯರ್ಥ. ಹೌದಲ್ಲ? ಸುಳ್ಳು ಹೇಳೋದೊಂದು ಬಿಡಬೇಕಾಗಿತ್ತು. ಇದನ್ನ ಒಂದು ಆಚರಣೆ ತಗೊಂಡ್ಬಂದ್ರೆ ಎಲ್ಲ ಒಳ್ಳೆ ಗುಣಗಳು ತಾನಾಗೆ ಬರ್ತಾವ. ಒಳ್ಳೆ ಗುಣ ತಾನ ಬೆನ್ನತ್ತವು. ನಾವು ಅದನ್ನು ಬಿಡುದಿಲ್ಲ. ಸುಳ್ಳು ಹೇಳೋದು ನಮ್ಮ ರೂಢಿ ಆಗ್ಬಿಟ್ಟತಿ. ಸುಳ್ಳು ಹೇಳುವಂತ ಸಾಧನೆಗಳನ್ನು ಸಾಕಷ್ಟು ಮಾಡ್ಕೊಂಡೇವು.
ಸುಳ್ಳು ಹೇಳಕ ಪ್ರಚೋದನೆ ಕೊಡ್ತಾವು. ಅದಕ್ಕೆ ಆದಷ್ಟು ಹೆಚ್ಚು ನಮ್ಮ ಒಲವು ಸತ್ಸಂಗದ ಕಡೆ ಇತ್ತಂದ್ರೆ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಇದು ಸಂಘ ಒಂದ ಸುಧಾರಣೆಗೆ ಏಕೈಕ ಸಾಧನ, ಬೇರೆ ಏನೂ ಇಲ್ಲ. ಪರಮ ಆ ಶ್ರೇಷ್ಠವಾದಂತ ಇರುವಿನ ಅನುಭವವನ್ನು ಮಾಡ್ಕೋಬೇಕಂದ್ರೆ ಸಂಘ ಏನ್ ಪರಿವರ್ತನೆಯನ್ನು ಮಾಡ್ತೈತಿ. ಎಷ್ಟೇ ದೋಷಗಳಂದ್ರೂ ಕೂಡ ಸಂಘಕ್ಕೆ, ಉತ್ತಮರ ಸಂಘಕ್ಕೆ ಬಂದ್ರೆ ಪರಿವರ್ತನೆ ಮಾಡ್ತೈತಿ. ದೋಷ ಇರ್ಲವು, ಅವನು ಪರಿವರ್ತನೆ ಮಾಡೋದು ಸಂಘ. ಅದಕ್ಕೆ ಸಂಘಕ್ಕೆ ಬಿಡಬಾರ್ದು. ಆ ಸಂಘದೊಳಗೆ ಬಂದ್ರೆ ಮಾತ್ರ ನಮ್ಮ ಜೀವನ ಪಾವನ ಆಗುತ್ತೆ. ನಾವು ಅಲ್ಲಿ ಯಾವುದೇ ನೆಪ ಹೇಳಬಾರದು. ಇದನ್ನು ಮುಂದೆ ಮಾಡ್ಕೊಂಡು ರಾತ್ರಿ, ನಾಳೆ ಮಾಡ್ಕೊಂಡು ರಾತ್ರಿ, ನಾಡ್ದು ಮಾಡ್ಕೊಂಡು ವಯಸ್ಸಾದ್ಮೇಲೆ ಮಾಡಿದ್ರೆ ಅದು ಅಧ್ಯಾತ್ಮ ವಿಚಾರಗಳು, ಈಗಲ್ಲ ವಯಸ್ಸಿದ್ದಾಗಲ್ಲ ಅಂತಂದ್ರೆ ಆಗುದೇ ಇಲ್ಲ. ಎಲ್ಲ ಇಂದ್ರಿಯಗಳ ಸದೃಢ ಇದ್ದಾಗ ಮೊಟ್ಟ ಮೊದಲೇ ಕೆಲಸನ ಅಂತ ಇತ್ತು. ಸುಧಾರಣೆಯಾಗಿ ನೀನು ಈ ಕುರಿತಾದಂಥ ವಿಚಾರಗಳನ್ನು ನೀನು ನಿತ್ಯದಲ್ಲಿಯೂ ಮಾಡೋದು ನಿನ್ನ ಕರ್ತವ್ಯ. ಅದಕ್ಕೆ ಮೊದಲೇಕೆ ಸುಧಾರಣೆ ಬರಬೇಕಾಗಿತ್ತು ನಮ್ಮಲ್ಲಿ. ನಾವು ಸುಧಾರಿಸಲಿಲ್ಲ ಅಂದ್ರೆ, ತಪಸ್ಸನ್ನು ಮಾಡಲಿಲ್ಲ ಅಂದ್ರೆ ಏನ್ ಮಾಡೋದು? ಅಜ್ಞಾನವನ್ನು ಕಳ್ಕೊಳ್ಳಿ, ಸುಡುವುದು. ತಪಸ್ಸಂದ್ರೆ ಅಜ್ಞಾನವನ್ನು ಕಳ್ಕೊಂಡು ಸುಟ್ಟಾಕುವುದು, ಪಪ್ಪೀಳಿಸುವಿಕೆ, ಸುಡುದು. ಇದು ಬರಬೇಕಲ್ರಿ. ಕೆಟ್ಟ ಗುಣಗಳನ್ನು ಸುಟ್ಟಾಕುದು, ಒಳ್ಳೆಯ ಗುಣಗಳನ್ನು ಅಳವಡಿಸೋದು. ಅದಕ್ಕೆ ಅವರು ಹೆಂಗು ಮೊದಲೇ ಇದನ್ನ ಹೇಳ್ತಾರವ್ರು, ಎಂತೊಲಿವನು ಕರ್ಣತ್ರಯ ದೋಷವಿದೆ, ಕಂಟು ಕಾಲ ಕೊರುವರಿ. ಆ ದೋಷಗಳನ್ನು ಕಳ್ಕೊಂಡಾಕ ನೀನು ಇಲ್ಲಿ ತಪಸ್ಸನ್ನು ಮಾಡುವಂತ ಇಲ್ಲಿ ಹೇಳಿ. ಹೆಂಗ ಸುಗುಣದೊಡನೆ ನೋಡಿದ್ರಿ ಇದಕ್ಕೆ ಒಳ್ಳೆಯ ಗುಣಗಳಿಂದ ಇದನ್ನು ತಪಸ್ಸನ್ನು ಮಾಡಿ. ಅಂದಾಗ ಗುರುವಲಿತನ. ಹಂಗ ಗುರುವಲಿ ಅಂತಂದ್ರೆ ದೇವ್ರು ಯಾವಾಗ ಭೇಟಿ ಆಗ್ಬೇಕ್ರಿ? ದೇವರು ತನ್ನೊಳಗೆ ಇದ್ದು ಕೂಡ ಅದನ್ನ ಅರಿಯಲಿಕ್ಕೆ ಯಾಕಾಗಲ್ಲ ಅಂತಂದ್ರೆ ದೋಷಗಳಿಂದ ಕೂಡ್ಯಾವ. ಆ ದೋಷಗಳನ್ನು ಕಳ್ಕೋ, ದೇವರು ನಿನ್ನಲ್ಲೇ ಅದನ್ನ. ಅದಕ್ಕೆ ಹೇಳ್ತಾರಲ್ಲ, ಅಗಸ ನೀರೊಳಗಿದ್ದು ಸತ್ತಂತೆ, ನೀರ ಬಾಯಾರಿ ಸತ್ತಂತೆ. ನೀರೊಳಗೆ ಅದನ್ನ ಕರೆ ಏನ್ ಮಾಡ್ಯಾನ? ತನ್ನ ಆ ಕೊಳಕ ಬಟ್ಟೆ ತೊಳೆದೆಲ್ಲ ನೀರು ಮಲಿನ ಮಾಡ್ಕೊಂಡ್ ಬಿಟ್ಟಾನ. ನೀರಡಿಕೆ ಆಗೈತಿ, ಕರೆ ನೀರು ಕುಡಿಲಿಕ್ಕೆ ಯೋಗ್ಯಿಲ್ಲ. ಹಂಗಾಗೈತಿ ನಮ್ಮ ಪರಿಸ್ಥಿತಿ. ಇದನ್ನು ಎಲ್ಲ ದೋಷಗಳನ್ನು ನಮ್ಮೊಳಗಿಟ್ಟುಕೊಂಡು ದೋಷ ಅಲ್ಲೇ ಐತಿ ಇಲ್ಲೇ ಐತಿ ಅಂತಂದ್ರೆ ಏನ್ ಮಾಡೋದು? ನಮ್ಮೊಳಗೆ ಸುಧಾರಣೆ ಬರಬೇಕಾಗೈತಿ. ಅಂದಾಗ ಮಾತ್ರ ನಾವು ನೆಮ್ಮದಿ ಸುಖವನ್ನು ಕಾಣ್ಲಿಕ್ಕೆ ಸಾಧ್ಯ. ಸುಮ್ಮನೆ ಅದರಿಂದ ನೆಮ್ಮದಿ ಇಲ್ಲ, ಇದರಿಂದ ನೆಮ್ಮದಿ ಇಲ್ಲ, ಅದರೊಳಗೆ ಸುಖ ಇಲ್ಲ, ಇದರೊಳಗೆ ಸುಖ ಇಲ್ಲ ಅಂತ ನಾವು ಅಂತೇವು. ಎಲ್ಲದರೊಳಗೂ ನಾವು ಏನ್ ನೋಡಾಕತ್ತೇವಂದ್ರೆ ಆಸಕ್ತಿ, ಕಾಮ, ಬಯಕೆಯಿಂದನೂ ನೋಡಾಕತ್ತೇವಂತ ಅವೆಲ್ಲವೂ ಸುಖ ಅಂತ ಅನಿಸೋದು. ಆ ಕಾಮನೆಯನ್ನು ತೆಗೆದು ನೋಡಿದಾಗ ತನ್ನೊಳಗೆ ಸುಖ ಐತಿ, ಹೊರಗೆ ಹುಡುಕುವ ಅವಶ್ಯಕತೆನೇ ಬರೋದಿಲ್ಲ. ಆ ಕಾಮ ಹೋಗ್ಬೇಕಂದ್ರೆ ದೋಷಗಳನ್ನು ಕಳ್ಕೋಬೇಕಾಯ್ತು. ಅದು ಒಳಗೈತಿ, ಅದಕ್ಕೆ ಅದನ್ನು ಕಳ್ಕೋಬೇಕಾಯ್ತು. ಎಲ್ಲಿವರೆಗೂ ಇವು ಇರ್ತಾವೋ ಅಲ್ಲಿವರೆಗೂ ನಮ್ಮ ನೆಮ್ಮದಿ ಶಾಂತಿಯನ್ನ ನಾವು ಕಾಣಲಿಕ್ಕೇನ ಸಾಧ್ಯ ಇಲ್ಲ. ಅದಕ್ಕೆ ಅವರು ನಿಜಗೊಂಡು ಬಹಳ ಎಚ್ಚರಿಕೆಯಿಂದ ನೀತಿ ಮಾರ್ಗದೊಳಗೆ ನಡೀಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇಲ್ಲಿ ದೋಷಗಳನ್ನು ಹೇಳ್ತಾರೆ. ದೋಷಗಳನ್ನು ಕಳ್ಕೋರಿ, ಅದ ತಪಸ್ಸು. ನೀವು ಎಲ್ಲಿ ಹೋಗ್ಬೇಕಾಗಿಲ್ಲ, ತಪಸ್ಸನ್ನು ಮಾಡಬೇಕಾಗಿ ಇಲ್ಲೇ ಮಾಡ್ಲಿಕ್ಕೆ ಬರ್ತೈತಿ. ನಿಮ್ಮ ಮನ್ಯಾಗ, ನಿಮ್ಮ ಊರಾಗ, ನಿಮ್ಮ ಓಣ್ಯಾಗ ಮಾಡ್ಲಿಕ್ಕೆ ಬರ್ತೈತಿ ತಪಸ್ಸು. ಎಲ್ಲೂ ಕಾಡು ಮೇಡುಗಳಲ್ಲಿ ಹೋಗುವ ಅವಶ್ಯಕತೆನೇ ಇಲ್ಲ. ಕಾಡು ಮೇಡುಗಳಲ್ಲಿ ಹೋಗಿ ಏನ್ ಮಾಡೋದು? ನೀನು ಮಾಡಿದಂತ ದೋಷ ಅಲ್ಲಿ ಕಾಣೋದಿಲ್ಲ. ಎಲ್ಲೋ ಇಲ್ಲಿ ತಪ್ಪು ಮಾಡಿ ಹೋಗಿ ನಾ ಇನ್ನೊಂದು ಊರಾಗ ಸಾಚಾತನದಿಂದ ತೋರಿಸಿದ್ರೆ ತಪ್ಪ. ಅಲ್ಲಿ ಏನು ಅನುಷ್ಠಾನ ಜಪ ತಪಗಳನ್ನು ಮಾಡಕೊಂತ ನಾನು ಏನು ಸಾಚಾದೇನಂತ ತೋರಿಸಿದ್ರೆ ಅದು ವ್ಯರ್ಥ. ಎಲ್ಲಿ ನಿನ್ನನ್ನ ಗುರುತಿಸ್ತಾರೋ, ಎಲ್ಲಿ ನೀನು ಗುರ್ತೈತೋ ಅಲ್ಲಿ ಒಳ್ಳೆಯ ಗುಣಗಳಿಂದ ನೀನು ನಡ್ಕೋ. ಅದು ತಪಸ್ಸು. ಎಲ್ಲಿ ಹೋಗ್ಬೇಕಾಗಿಲ್ಲ, ಅವನ ಆಚರಣೆ ತಗೊಂಡ್ ಬರ್ಬೇಕಾಗೈತಿ ಒಳ್ಳೆಯ ಗುಣಗಳನ್ನು.
ಅಂದ್ರೆ ಮಾತ್ರ ಈ ಮನುಷ್ಯ ಜನ್ಮ ಶ್ರೇಷ್ಠ ಆಗುತ್ತೆ. ಇಲ್ಲ ಅಂದ್ರೆ ವ್ಯರ್ಥ. ಒಂದೊಂದ ಪಾಲನೆ ಮಾಡ್ಬೇಕಾಗೈತಿ. ಶರಣರ ಸಂಘ, ಶರಣರ ಸೇವೆ, ಹರನ ಪೂಜೆ, ಹೌದಲ್ಲ, ಇವು ಅದಾವ ನಮ್ಮಲ್ಲಿ. ಶರಣರ ಸಂಘದೊಳಗೆ ಅದೇ ಹೆಂಗು ಸಂಘ ಸಾಕು ನಮಗೆ ಪರಿವರ್ತನೆ ಆಗಲಿ. ಹೌದಲ್ಲ, ಸಂಘ ಮಾಡಿದಂತ ಎಷ್ಟೇ ಕಠಿಣ ಐತಿ ಅಂದ್ರು ಅದು ತುಂಡಾಕೈತಿ. ಹೌದಲ್ರಿ, ಹಗ್ಗದ ಸಂಘ ಹಗ್ಗ ಕಲ್ಲಿನ ಸಂಘ ವಜ್ರದುಂಡಿ ಸಂಘ ಮಾಡೈತಿ, ಗಡಗಡೆ ಸವದ್ ಹೋಕೈತ್ರಿ. ಹೌದಲ್ರಿ, ಈಗ ಗೊತ್ತಿಲ್ಲ ಮೃದುವಾದಂಥದ್ದು ಸವಸ್ತೈತಿ ಕಠಿಣವಾದಂಥದ್ದನ್ನ. ಹಂಗ ನಮ್ಮಲ್ಲಿ ಎಷ್ಟೇ ಕೆಟ್ಟ ಗುಣಗಳದಾವಂದ್ರು ಉತ್ತಮರ ಸಂಘ ಅದನ್ನು ಸುಧಾರಿಸ್ತೈತಿ. ಅದಕ್ಕೆ ಶರಣರ ಸಂಘ ಮಾಡುವ, ಹರನ ಪೂಜೆ ಒಳಗೆ ಕೊಡೋದು, ಅದ ಸ್ಮರಣೆ ಒಳಗೆ ಗುರು ಭಜನೆ ಇವು ಬೇಕಲ್ರಿ. ಎಲ್ಲದ ನಮ್ಮ ಗುರು ಭಜನೆಯನ್ನು ಮಾಡೋದಿಲ್ಲ. ಗುರು ಹೇಳಿದಂತ ವಾಣಿಗಳನ್ನು ಸದಾ ಸ್ಮರಿಸೋದು. ನಾವು ಭಜನೆ ಅಂದ್ಕೊಳ್ಳೆ ಅದಕ್ಕೆ ಭಜಾಕ್ಷರ ಅಂತ ಅಂತಾರ. ಭಜನೆ ಅಂತಂದ್ರೆ ಭಜಾಕ್ಷರ ಅಂದ್ರೆ ಸ್ಮರಿಸೋದು ಏನನ್ನ, ಗುರುವಾಣಿಯನ್ನ. ಅದಕ್ಕೆ ಹೇಳ್ತಾರ ಅವ್ನು, ನೆನೆಯುವುದು ಅನುದಿನ ಉದಯ ಕಾಲದ ಎಚ್ಚರಿಕೆಯು ವಿನೂತ ಗುರುಮೂರ್ತಿಯನ್ನು. ಗುರುಮೂರ್ತಿ ಅಂದ್ರೆ ಗುರುವಿನ ಮೂರ್ತ ಸ್ವರೂಪವಾದಂತಹ ವಿಚಾರಗಳನ್ನ ನೆನಪು ಮಾಡ್ಕೋ. ಗುರು ಸ್ಮರಣೆ, ಗುರು ಅಂದ್ರೆ ಗುರುವನ್ನ ಭೌತಿಕ ರೂಪವನ್ನಲ್ಲ, ಇರುವಿಕೆ. ಅವರು ಇರುವಿಕೆ ಹೆಂಗಿತ್ತು, ಅವ್ರ ವಾಣಿಗಳು ಯಾವುದು, ಅವು ಏನನ್ನ ನಮಗೆ ಅವರು ತಿಳಿಸ್ಕೊಟ್ರು ಅನ್ನೋದನ್ನ ಅದನ್ನ ನೆನಪು ಮಾಡ್ಕೋಬೇಕಾಯ್ತು. ಅಂದ್ರೆ ಮಾತ್ರ ನಾವು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಐತಿ. ಗುರು ಭಜನೆಯನ್ನು ಮಾಡಲಿಲ್ಲ ಅಂದ್ರೆ ಯಾವಾಗ ಸಾಧ್ಯ? ಗುರುರ ಭಜನೆಯನ್ನು ಎಲ್ಲಿ ಮಾಡ್ತೇನೆ? ಗುರುವಿನ ಸ್ಮರಣೆ, ಗುರುವಾಣಿಗಳ ಸ್ಮರಣೆ ಇಲ್ಲ. ಪರಮ ಶ್ರೇಷ್ಠವಾದಂತಹ ಸಾತ್ವಿಕ 8 ಗುಣಗಳು, ಹೌದು, ಒಳ್ಳೆಯ ಗುಣಗಳ ಬೇಕಲ್ಲ. ಅಂದ ಈ ತಮಿಳಿನಲ್ಲಿ ನೆಲೆಸ್ಬೇಕು. ಅದೇ ವಿನಯತನ, ಹೌದಲ್, ವಿನಯ ಬೇಕಲ್ಲ. ಆದಿತ್ಯನು ವಿನಯತನದಿಂದ ನಡೆಯಾಕತ್ತೇವನು ಇಲ್ಲ. ಎಷ್ಟೇ ಕಷ್ಟಗಳು ಬಂದರೂ ವಿನಯವನ್ನ ದೂರ ಮಾಡು, ವಿನಯದಿಂದ ನಡ್ಕೋಬೇಕು. ಅದದ್ದು ಇಲ್ಲ ನಮಗೆ. ಅನ್ಯರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಡ್ಬೇಕು. ಅದಕ್ಕೆ ನಿಂದೆ ಅಂತ ಹೇಳಿ, ಪರ ನಿಂದೆ ದುರಿತದೊಳಗೆ ಅತೀ ಇದೆ. ಹೌದಲ್ಲ, ಕೆಟ್ಟದ್ರೊಳಗೆ ಅತ್ಯಂತ ಕೆಟ್ಟ ಕೆಲಸ ಯಾವ್ದು ಅಂದ್ರೆ ತುಡು ಮಾಡೋದು, ಮೋಸ ಮಾಡೋದು. ಇದು ಕೆಟ್ಟದ್ದಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡೋದು, ನೀನು ತಿಳಿದ ಇನ್ನೊಬ್ಬರ ಬಗ್ಗೆ ಏನು ಮಾತಾಡ್ತಿಲ್ಲ, ಅದು ಅತ್ಯಂತ ಕೆಟ್ಟ ಕೆಲಸ. ಕೆಟ್ಟದ್ರೊಳಗೆ ಕೆಟ್ಟ ಕೆಲಸ, ಅದನ್ನು ಮಾಡಬೇಡ. ಅನ್ಯರ ಬಗ್ಗೆ ಮಾತಾಡೋದು ಮಾತಾಡಬಾರದು, ಪರನಿಂದೆಯನ್ನು ಮಾಡಬಾರದು. ಅನಪಶಬ್ದ, ಉಚಿತವಲ್ಲದಂತ ಶಬ್ದಗಳನ್ನ ಮಾತಾಡೋದು ವಾಣಿಯಿಂದ. ಹೌದಲ್ಲ, ಅದು ಉಚಿತ ಅಲ್ಲ, ಅದು ಯೋಗ್ಯ ಅಲ್ಲ, ಆ ಸಂದರ್ಭಕ್ಕೆ ಯೋಗ್ಯನಲ್ಲ ಅಂತ ಶಬ್ದಗಳನ್ನ ಮಾತಾಡೋದು. ಅಚ್ಚಲಿತ ಆಗ್ತದ, ಅದು ಅರ್ಥ ಗೊತ್ತಿಲ್ಲದ, ತಿಳುವಳಿಕೆ ಇಲ್ಲದ ಆ ಶಬ್ದಗಳನ್ನ ಮಾತಾಡೋದು, ಅದನ್ನು ವಾಣಿಯಿಂದ ಮಾಡ್ಕೊಂಡು ಇವು ಮಾಡಬಾರ್ದು. ಅದರ ಅರ್ಥನ ಗೊತ್ತಿಲ್ಲ, ಹಂಗೆ ಮಾತಾಡೋದು. ತಿಳ್ಕೊಂಡು ಮಾತಾಡಬೇಕು. ಅದಕ್ಕೆ ಹೇಳ್ತೀರಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಹೇಳ್ತಾರೆ. ಮಾತನ್ನ ಮೃದುವಾಣಿ, ಸಂದರ್ಭ ಉಚಿತವಾಗಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಿದ್ರೆ ಜಗಳ ಬರೋದೇ ಇಲ್ಲ. ಅವನು ಮಾತಾಡಕ್ ಬರ್ತೈತೆ ಅಂತ ಹೆಂಗಾರ ಮಾತಾಡಿದ್ರ ಜಗಳಕ್ಕೆ ಕಾರಣ ಆಕೈತಿ. ಹೌದಲ್ಲ, ಮಾತಾಡುವಾಗ ತೂಗಿ ಮಾತಾಡಬೇಕು, ಅದು ಯೋಗ್ಯ ಇರಬೇಕು, ಸಂದರ್ಭ ಉಚಿತವಾಗಿ ಏಟು ಬೇಕು ಅಷ್ಟು ಶಬ್ದವನ್ನಷ್ಟ ಉಪಯೋಗ ಮಾಡಬೇಕು. ಆ ಅರ್ಥವನ್ನ ತಿಳಿದು ಆ ಶಬ್ದವನ್ನು ಅನ್ಬೇಕು. ಹಿಂಗೆ ಮಾತಾಡ್ತೇನೆ, ಆ ಶಬ್ದ ಉಪಯೋಗ ಮಾಡ್ತೇನೆ ಅಂತ ಎಲ್ಲೆಲ್ಲೂ ಆ ಉಚಿತ ಇಲ್ಲ ಅನ್ನೋಂಥ ಸಂದರ್ಭದೊಳಗೆ ಅದನ್ನು ಮಾತಾಡಿದ ಜಗಳಕ್ಕೆ ಕಾರಣಕ್ಕೆ. ಇವು ವಾಣಿ ಒಳಗೆ ದೋಷದ
ಇವನ್ ಕಳ್ಕೊರಿ ಅಂತ ಹೇಳ್ತಾರೆ. ಇದ ತಪಸ್ಸು, ಅವನ್ ಕಳ್ಕೊಳೋದ ತಪಸ್ಸು. ಅನಗ ಮಂತ್ರ ಯಾವಾಗ್ಲೂ ಗುರು ಸ್ಮರಣೆ, ಗುರುವಿನ ವಾಣಿಯನ್ನ ನೆನಪು ಮಾಡ್ಕೊಂಡು ಅನಗ ಮಂತ್ರ ನಾಶ ಇಲ್ದಾರ್ದಂಥದ್ದು. ಆ ಮಂತ್ರವನ್ನ ಜಪಿಸ್ಬೇಕು. ಹೌದಲ್ಲ, ಅದು ವಾಣಿ ಒಳಗೆ ಅದ ಇರಬೇಕು ಅಂತ. ಅನಗ ಮಂತ್ರ ಅದನ್ನ ನುಡಿಬೇಕು. ಇವು ವಚನದೊಳಗೆ ಇದ್ರೆ ಮಾತ್ರ ಸಾಧ್ಯ. ಈ ವಚನಗಳಲ್ಲಿ ನಾವು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಇವನ್ನ ಅಳವಡಿಸ್ಕೋಬೇಕು. ಸದಾ ಗುರು ಸ್ಮರಣೆ, ಗುರುವಾಣಿಗಳನ್ನ ನೆನಪು ಮಾಡ್ಕೊಂಡು ಗುರುವಾಣಿಗಳನ್ನ ಮಾತಾಡುವುದು ಇದು ಬರಬೇಕು. ಕ್ಷಮೆ, ಹೌದಲ್ರಿ, ಮನೋನಿಗ್ರಹ, ಮನಸ್ಸಿನ ನಿಗ್ರಹ ಮಾಡೋದು. ಮನುಷ್ಯನೊಳ ದೋಷಗಳದಾವ, ಹಂಗೆ ಮನಸ್ಸು ನಿಗ್ರಹ ಮಾಡ್ತೇನೆ ಅಂದ್ರೆ ಆಗುದಿಲ್ಲ. ಕ್ಷಮೆ ಮುಕ್ತಿಗೆ ಸಾಧನ. ಕ್ಷಮೆಯಿಂದ ಮುಕ್ತಿನ ಹೊಂದಲಿಕ್ಕೆ ಬರ್ತದೆ. ಕ್ಷಮಾಗುಣ ಬಂತಂದ್ರೆ, ಮನೋನಿಗ್ರಹ ಬಂತಂದ್ರೆ. ಮನೋನಿಗ್ರಹ ಯಾಕಾಗಲ್ಲ ಅಂದ್ರೆ ಎಷ್ಟೇ ನಾವು ಕುಂದಿರ್ತೇವೆ, ಕರೆ ಮನಸ್ಸನ್ನು ನಿಗ್ರಹ ಮಾಡ್ಲಿಕ್ಕೆ ನಾವು ಧ್ಯಾನ ಕುಂದಿರ್ತೇವೆ, ಮನಸ್ಸು ನಿಗ್ರಹ ಆಕೈತೆ ನೋಡಿ. ಯಾಕಂದ್ರೆ ದೋಷಗಳದಾವ ಮನಸ್ಸಿನೊಳಗೆ. ಮನಸ್ಸ ನಿಲ್ವಲ್ರಿ ಅಂತ ಹೇಳ್ತಾರೆ. ನಾ ಎಷ್ಟು ಪ್ರಯತ್ನ ಮಾಡ್ತೀನಿ, ಮನಸ್ಸ ನಿಲ್ವಲ್ದು. ಮನಸ್ಸು ನಿಲ್ಲಕ್ಕೆ ಯಾಕಾಗಲ್ದು? ಆ ದೋಷಗಳನ್ನ ಕಂಡು ಹಿಡ್ಕೊಂಡು ಆ ದೋಷಗಳನ್ನು ಕಳ್ಕೊ. ಕ್ಷಮೆನೇ ಮುಕ್ತಿಗೆ ಸಾಧನ. ಕ್ಷಮಾಗುಣ. ಮನೋನಿಗ್ರಹ, ಮನೋನಿಗ್ರಹವನ್ನು ಸಾಧಿಸೋದು ಅಷ್ಟು ಸುಲಭ ಇಲ್ಲ. ಹೌದಲ್ರಿ, ಬಹಳ ಪ್ರಯತ್ನ ಬೇಕು. ಮನಸ್ಸನ್ನು ನಿಗ್ರಹ ಮಾಡ್ತೇನೆ ಅಂದ್ರೆ ವಿವೇಕ ಬೇಕದಕ್ಕೆ. ಹೌದಲ್ರಿ, ನಿತ್ಯ ವಿವೇಕ ಜಾಗೃತ ಆದಾಗ ಮಾತ್ರ ಮನೋನಿಗ್ರಹ ಆಕೈತಿ. ವಿವೇಕದಿಂದ ವೈರಾಗ್ಯ ಬರ್ತೈತಿ, ಅವಾಗ ಮನಸ್ಸನ್ನು ನಿಗ್ರಹಿಸಲ್ಪಡ್ತೈತಿ. ಹಂಗೆ ಮನಸ್ಸನ್ನು ನಿಗ್ರಹಿಸಲ್ತೇನೆ ಅಂತಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ದೋಷಗಳದಾವಲ್ಲ, ಕಾಮ ಕ್ರೋಧಾದಿಗಳಂತಕ್ಕಂಥ ವೈರಿಗಳು ಅಲ್ಲಿ ಒಳಗೆ ಹೊಕ್ಕೊಂಡು ಕುಂತು ಬಿಟ್ಟಾವು. ಅವು ಎಲ್ಲಿವರೆಗೂ ಇರ್ತಾವ ಅಲ್ಲಿವರೆಗೂ ಮನಸ್ಸನ್ನು ನಿಗ್ರಹ ಮಾಡ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ನಾವು ಮನಸ್ಸನ್ನು ನಿಗ್ರಹ ಮಾಡ್ಬೇಕು ಅಂತ ದಮೆ ಮಾಡಕ್ ಹೋಗ್ತೇವೆ, ಇಂದ್ರಿಯ ನಿಗ್ರಹ ಮಾಡಕ್ ಹೋಗ್ತೇವೆ. ಇಂದ್ರಿಯಗಳಿಗೆ ಏನ್ ಮಾಡ್ಯಾವ? ಜಡ ಅದಾವ್ರಿ. ಅದಕ್ಕೆಲ್ಲ ಪ್ರೇರಣೆ ಕೊಡ್ತಕ್ಕಂಥದ್ದು ಯಾವ್ದು ಅಂದ್ರೆ ಮನಸ್ಸು. ಕಣ್ಣು ನೋಡ್ಬೇಕಂದ್ರೆ ಕಣ್ಣಿಗೆ ಕಣ್ಣಿನ ಕ್ರಿಯೆಗೆ ಕಾರಣ ಆಗದ ಅಂತ ಪ್ರೇರಣೆ ಕೊಡ್ತಕ್ಕಂಥದ್ದು ಯಾವ್ದು ಅಂದ್ರೆ ಮನಸ್ಸು. ಜ್ಞಾನೇಂದ್ರಿಯಕ್ಕೆ ಪ್ರೇರಣೆ ಕೊಡ್ತಕ್ಕಂಥದ್ದು ಮನಸ್ಸು. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಇವು 5 ಜ್ಞಾನೇಂದ್ರಿಯಗಳಿಗೆ 5 ವಿಷಯಗಳನ್ನ ಅದನ್ನು ಭೋಗಿಸ್ಲಿಕ್ಕೆ ಪ್ರೇರಣೆ ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ಮನಸ್ಸು. ಮನಸ್ಸನ್ನ ನಿಗ್ರಹ ಆದಾಗ ಇಂದ್ರಿಯಗಳನ್ನು ನಿಗ್ರಹ ಮಾಡ್ಲಿಕ್ಕೆ ಬರ್ತೈತಿ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡು ಮನಸ್ಸನ್ನ ನಿಗ್ರಹ ಮಾಡಕ್ ಪ್ರಯತ್ನ ಪಡ್ತೇವೆ. ಮನಸ್ಸು ನಿಗ್ರಹಿಸಲ್ಪಡುವುದೇ ಇಲ್ಲ. ಯಾವನಲ್ಲಿ ವಿವೇಕ ಜಾಗೃತ ಆಕೈತೋ, ಯಾವನಲ್ಲಿ ನಿತ್ಯ ತಿಳುವಳಿಕೆ ಜಾಗೃತ ಆಕೈತೋ ಅವನ ಮನಸ್ಸು ನಿಗ್ರಹಿಸಲ್ಪಡ್ತೈತಿ. ಅದಕ್ಕೆ ವಿವೇಕ ಒಂದೇ ಸಾಧನ ಅಂತ. ಮನೋನಿಗ್ರಹಕ್ಕೆ ವಿವೇಕ ಒಂದೇ ಸಾಧನ. ಅದನ್ನು ಬೇರೆ ಯಾವುದರಿಂದನೂ ನಿಗ್ರಹ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ವಿವೇಕ ಬೇಕು. ಬುದ್ಧಿಯ ತೀಕ್ಷ್ಣತೆಯಿಂದ ಮಾತ್ರ ಮನಸ್ಸನ್ನು ನಿಗ್ರಹಿಸಲ್ಪಡ್ತದೆ. ಬುದ್ಧಿ ತೀಕ್ಷ್ಣ ಆಗಲಿಲ್ಲ ಅಂತಂದ್ರೆ ಬರೀ ಹಿತ ಇದರೊಳಗೆ ಇಷ್ಟ ತಿಳುವಳಿಕೆ ಇತ್ತ ಮನಸ್ಸನ್ನು ನಿಗ್ರಹಿಸಲ್ಪಡುವುದಿಲ್ಲ. ಅದಕ್ಕೆ ನಿತ್ಯ ವಿವೇಕ ಬೇಕು. ಕ್ಷಮೆ, ವಿವೇಕ, ಆತ್ಮವಿದ್ಯೆ. ಹೌದಲ್ಲ, ನನ್ನ ಕುರಿತಾದಂಥ ವಿದ್ಯೆ ಕಲಿಬೇಕಲ್ಲ. ಪರಬ್ರಹ್ಮನ ಅರಿವಿನಿಂದ ಒರೇ ಜಾಣ್ಮೆ ಉಂಟೆ. ಜಾಣ್ತನ ಯಾವುದು ಅಂತಂದ್ರೆ ನೀವು ಏನು ಕಲಿತರೂ ಎಲ್ಲವೂ ವ್ಯರ್ಥ. ಆತ್ಮವಿದ್ಯೆ ಓದಿದ್ರೆ ಓದಬೇಕು. ಒಮ್ಮೆ ಆತ್ಮವಿದ್ಯೆ, ಬ್ರಹ್ಮವಿದ್ಯೆಯನ್ನು ಕಲಿಬೇಕಾಗುತ್ತೆ. ಆತ್ಮವಿದ್ಯೆ ಎಲ್ಲೈತ್ರಿ? ನನ್ನ ಕುರಿತಾದಂಥ ವಿದ್ಯೆನ ಕಲ್ತಿಲ್ಲ, ನಾವು ಎಲ್ಲ ಕಲ್ತೇವೆ. ನಾನು ಯಾರು ಅಂತ ಯಾರು ತಿಳಿಸ್ಕೊಟ್ಟೇ ಇಲ್ಲ ನಮ್ಗೆ. ನಾನು ಯಾರು ಅಂತ ತಿಳ್ಕೋಬೇಕಾಯ್ತು.
ಯಾವುದನ್ನ ತಿಳಿದ್ರಿಂದ ಎಲ್ಲವನ್ನೂ ತಿಳಿದಂತಾಗುತ್ತೋ ಅಂತ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕಾಯ್ತು. ಅದ ಆತ್ಮವಿದ್ಯೆ. ಅದನ್ನು ಮಾಡಿಕೊಂಡಾಗ ಮನಸ್ಸನ್ನು ನಿಗ್ರಹಿಸಲ್ಪಡ್ತೈತಿ. ಇದು ಒಳಗೆ ಬರಬೇಕಾಯ್ತು, ಅಂತಃಕರಣದೊಳಗೆ ಗಟ್ಟಿ ಆಗಬೇಕಾಯ್ತು. ಇದಕ್ಕೆ ತಪಸ್ಸು ಅಂತ. ದಮೆ ಅವಾಗ ಇಂದ್ರಿಯ ನಿಗ್ರಹ ತಾನ ಆಕೈತಿ. ಇಂದ್ರಿಯ ನಿಗ್ರಹ ಮಾಡುವಂತ ಪ್ರಯತ್ನ ಬೇಕಾಗೇ ಇಲ್ಲ. ಮನೋನಿಗ್ರಹ ಆಯ್ತಂದ್ರೆ ಇಂದ್ರಿಯ ನಿಗ್ರಹ ತಾನಾಗಿ ಆಕೈತಿ. ಮನಸ್ಸನ್ನು ನಿಗ್ರಹಿಸಲ್ಪಟ್ಟಿವಂದ್ರೆ ಇಂದ್ರಿಯಗಳು ಏನು ಮಾಡಲಾರು. ಪ್ರೇರಣೆ ಕೊಡ್ತಕ್ಕಂಥದ್ದ ಮನಸ್ಸು. ಅದ ಹೋಯ್ತಂದ್ರೆ ಇಂದ್ರಿಯಗಳಿಗೆ ಜಡ ಆಗಿ ಉಳಿತಾವ. ದಯ ಸಕಲ ಜೀವರಾಶಿಗಳಲ್ಲಿ ದಯ ಇರಲಿ. ದಯವೇ ಧರ್ಮದ ಮೂಲ ಅಂತ. ಎಲ್ಲೈತ್ರಿ ದಯ? ಸ್ವಾರ್ಥ ಎಲ್ಲ. ನಾನೊಬ್ಬ ಇದ್ರೆ ಸಾಕು, ಇತರ ಜೀವರಾಶಿಗಳ ಇನ್ನು ನಮಗೇನು. ಹೌದು, ಮನುಷ್ಯ ಬದುಕಲಿಕ್ಕೆ ಎಲ್ಲ ಜೀವಿಗಳು ಬೇಕ. ಆದ್ರೆ ಮನುಷ್ಯ ಇಲ್ಲದ ಅವೆಲ್ಲ ಜೀವಿಗಳು ಬದುಕ್ತಾವಿಲ್ರಿ. ಆದ್ರೆ ಮನುಷ್ಯನಿಗೆ ಅವೆಲ್ಲ ಬೇಕು. ಅವು ಯಾವೂ ಇಲ್ಲ ಅಂದ್ರೆ ಮನುಷ್ಯ ಬದುಕಲಿಕ್ಕೇನೆ ಸಾಧ್ಯ ಇಲ್ಲ. ಆದ್ರೆ ಮನುಷ್ಯ ಇಲ್ಲ ಅಂದ್ರೆ ಅವೆಲ್ಲವೂ ಬದುಕ್ತಾವೆ. ಹಂಗಾರೆ ಯಾವ ಜನ್ಮ ಶ್ರೇಷ್ಠ ಆಗ್ತದೆ? ಇದನ್ನು ವಿಚಾರ ಮಾಡಿದ್ರೆ ನಾವು ಅವಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಅಂದಾಗ ಈ ಜನ್ಮ ಸ್ವಾರ್ಥಕ್ಕಾಗಿತ್ತು. ಅವಕ್ಕೆ ಅವಕಾಶನ ಮಾಡಿಕೊಡ್ಲಿಲ್ಲ ಅಂದ್ರೆ, ಅಲ್ಲಿ ಜೀವಿಗಳಲ್ಲಿ ದಯನ ಇಲ್ಲ ಅಂತಂದ್ರೆ ಈ ಮನುಷ್ಯ ಜನ್ಮ ಶ್ರೇಷ್ಠ ಹೆಂಗಾಗುತ್ತೆ? ಹೌದು. ಅದಕ್ಕೆ ಈ ಮನುಷ್ಯ ಜನ್ಮ ಉತ್ತರೋತ್ತರವಾಗಿ ಶ್ರೇಷ್ಠತೆಯನ್ನು ಪಡಿಬೇಕಂದ್ರೆ ಜೀವಿಗಳಲ್ಲಿ ದಯ ಇರಲಿ, ಕರುಣವಿರಲಿ ಜೀವರಳು ಅಂಥೇಳಿ. ಜೀವಿಯಲ್ಲಿ ಕರುಣೆ ಇರಲಿ, ದಯವೇ ಧರ್ಮದ ಮೂಲವಯ್ಯ. ದಯನ ಇಲ್ಲ ಅಂತಂದ್ರೆ ಏನು ನೋಡಿ. ಅವು ನನ್ನಂಗೆ ಈ ಶರೀರದಂಗೆ ಅವು ಬಂದಾವ. ಅವು ಪಂಚಮಹಾಭೂತಗಳ ಶರೀರ, ಇದು ಪಂಚಮಹಾಭೂತಗಳ ಶರೀರ. ಅದಕ್ಕೆ ಪೀಡೆ ಕೊಟ್ರೆ ಇದಕ್ಕೂ ಪೀಡೆ ಕೊಟ್ಟಂಗೆ, ಇದಕ್ಕೂ ನೋವಾದಂಗೆ. ಅದಕ್ಕೆ ಇದಕ್ಕೆ ಹೆಂಗೆ ನೋವು ಇನ್ನೊಬ್ಬರಿಂದ ನೋವನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲೋ ಹಂಗೆ ಅದಕ್ಕೂ ಕೂಡ ಸಹಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದು ಹಂಗೆ ತಿಳ್ಕೊಂಡು ಆ ಜೀವಿಗೆ ನೋವನ್ನು ಕೊಡೋಕೆ ಹೋಗೋದು. ವೈರಾಗ್ಯ, ವಿರಕ್ತಿ ಅಂತಂದ್ರೆ ವೈರಾಗ್ಯ ಎಲ್ಲೈತಿ? ಯಾವ ಇಂದ್ರಿಯದೊಳಗೆ ವೈರಾಗ್ಯ ಬಂದದ್ದು? ಸಾಕು ಅನ್ಸವನು ಎಲ್ಲ ಇಲ್ಲ. ವೈರಾಗ್ಯ ಬೇಕಲ್ರಿ? ಸಾಕಂತ ಹೇಳೇ ಇಲ್ಲ ನಾವು. ಬೇಕು ಬೇಕು ಬೇಕ ಅಧಿಕಾರಿಗಳಾಗಿದ್ದೇವೆ. ಎಲ್ಲ ಇಂದ್ರಿಯಗಳು ಪರಮುಖ ವೃತ್ತಿಯನ್ನ ಅಳವಡಿಸ್ಕೊಂಡ್ಬಿಟ್ಟು ಸಾಕನ್ನವಲ್ಲಿ. ಅದಕ್ಕೆ ಅವ್ರು ಹೇಳ್ತಾರ, ವಿವೇಕ ವೈರಾಗ್ಯ ಇಲ್ಲದ ನೀನು ಏನು ಮಾಡಿದ್ರು ವ್ಯರ್ಥ. ವಿವೇಕ ವೈರಾಗ್ಯದ ತಳಹದಿ ಮೇಲೆ ನಿನ್ನ ಜೀವನ ಕ್ರಮವನ್ನು ಅಳವಡಿಸ್ಕೊಂಡು ನಡೆದಿದ್ದಾದ್ರೆ ಈ ಜೀವನ ಪರಮ ಪಾವಿತ್ರ್ಯವನ್ನು ಪಡಿತೈತಿ. ವಿವೇಕ ಇಲ್ಲ, ವೈರಾಗ್ಯ ಇಲ್ಲ, ಹಂಗ ಪಾವಿತ್ರ್ಯತೆಯನ್ನು ಪಡಿತೇನೆ ಅಂತಂದ್ರೆ ವಾಸ. ವೈರಾಗ್ಯ ಬೇಕು. ತನುವಿನಲ್ಲಿ ನಿರ್ಮೋಹ, ಮನದೊಳಗೆ ನಿರಾಸಕ್ತಿ ಬರಬೇಕಲ್ರಿ. ನಿರಾಸಕ್ತಿ ಐತೆ ಅನ್ನೋದು ಒಳಗೆ, ಅಪಾಪಿ ಒಳಗೆ ಮ್ಯಾಲ್ ತೋರಿಸ್ಕೊಂತೇವೆ ಅಷ್ಟೇ, ಒಳಗೆ ಮಾತ್ರ ಅಪಾಪಿ ಹಂಗೆ ಇರ್ತೈತಿ. ಅದಕ್ಕೆ ಒಳಗೆ ಬರಬೇಕಾಯ್ತಿ ವೈರಾಗ್ಯ ಅನ್ನೋದು. ಮನಸ್ಸಿಗೆ ಬರಬೇಕಾಯ್ತಿ ವೈರಾಗ್ಯ. ಇಂದ್ರಿಯಗಳು ಏನ್ ಮಾಡ್ಯಾವು? ಜಡಾದವು. ಮನಸ್ಸು ಪ್ರೇರಣೆ ಕೊಟ್ಟಾಗ ಇಂದ್ರಿಯಗಳು ನೋಡ್ತಾವು. ಕಣ್ಣು ಕೇಳ್ತತಿ, ಕಿವಿ ಶಬ್ದವನ್ನ ಕೇಳ್ತತಿ. ಕಣ್ಣ ನೋಡ್ತತಿ, ಶಬ್ದ ಕಿವಿ ಕೇಳ್ತತಿ. ಇಲ್ಲವ ಈ ಮನಸ್ಸು ಅತ್ತಾಗಿದ್ರ ಮನಸ್ಸ ಇಲ್ದಂಗೆ ಮಾಡ್ಕೋಬೇಕಾಯ್ತಿ. ಮನಸ್ಸನ್ನ ನಾಶ ಮಾಡ್ಕೋಬೇಕಾಯ್ತಿ. ಮನಸ್ಸಿನೊಳಗಿರ್ತಕ್ಕಂಥ ಆಶೆಗಳನ್ನು ಕಳ್ಕೋಬೇಕಾಯ್ತು. ಅದಕ್ಕೆ ವೈರಾಗ್ಯ ಅಂತಂದ್ರು, ವಿರಕ್ತಿ ಅಂತ. ಎಲ್ಲರೂ ಅನುರಕ್ತತೆ ಒಳಗಡೆ, ವಿರಕ್ತತೆ ಎಲ್ಲಿ ಇಲ್ಲ. ಹೌದು. ಯೋಗ ಅಮಳ ರೂಪ ಶಂಭುಲಿಂಗ. ಯಾವುದಕ್ಕೆ ಯೋಗ ಅಂತಂದ್ರೆ ಅಮಳ ರೂಪವಾದಂತ ಅಂದ್ರೆ ಬದಲಾವಣೆ ಇಲ್ಲದಂತ, ಮಲಿನ ಇಲ್ಲದಂತ ಶಂಭುಲಿಂಗದ ಸ್ವರೂಪದ ಕಡೆ ಲಕ್ಷ್ಯ ಕೊಟ್ರೆ ಅದಕ್ಕೆ ಯೋಗ ಅಂತ. ಕೂಡುವಿಕೆ, ಸಮರಸತೆ, ಒಂದಾಗೋದು. ಹೌದು, ಅದು ಬರಬೇಕಲ್ಲ. ಇದು ಒಳಗೆ ಮನಸ್ಸಿನೊಳಗೆ ಬಂದ್ರೆ
ಇದಕ್ಕೆ ಮನಸ್ಸಿನ ತಪಸ್ಸು. ಈ ತ್ರಿಗುಣ ರೂಪದಿಂದ ತಪಸ್ಸನ್ನು ಮಾಡಿದಾಗ ಮಾತ್ರ ನಾವು ಆ ಮನುಷ್ಯ ಜನ್ಮದ ಪಾವಿತ್ರ್ಯತೆಯನ್ನು, ಇದರ ಸಾರ್ಥಕತೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ತಪಸ್ಸಂತ ತಿಳ್ಕೊಂಡು ಎಲ್ಲೋ ಹೋಗಿ ಮತ್ತೆ ಇಲ್ಲಿ ದುರಿತ ಕರ್ಮಗಳನ್ನು ಮಾಡಿ ನಾನು ಇನ್ನೊಬ್ರಿಗೆ ತೋರ್ಸಕ ಶುದ್ಧ ಚಂದ ಒಳ್ಳೆಯ ಬಟ್ಟೆಗಳನ್ನ ಹಾಕ್ಕೊಂಡು ಒಳ್ಳೆಯ ಸುಧಾರಿತ ಭಾಷೆಯನ್ನು ಮಾತಾಡಿ ಹೋದ್ರೆ ತಪಸ್ಸು ಆಗೋದಿಲ್ಲ. ಅದಕ್ಕೆ ನಮ್ಮ ಜೀವನ ಎಲ್ಲಿ ಇದು ಆಯಿತು ಅಲ್ಲೇ ಇದ್ದುಕೊಂಡು ನನ್ನಲ್ಲಿರ್ತಕ್ಕಂಥ ದೋಷಗಳನ್ನು ಕಳ್ಕೊಂಡು ಇನ್ನೊಬ್ಬರು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡದೆ ಅವರು ಬದುಕಲಿ ನಾನು ಬದುಕನು ಅಂತ ತಿಳ್ಕೊಂಡು ಎಲ್ಲ ಜೀವಿಗಳ ಕೂಡ ದಯೆಯಿಂದ ನಡ್ಕೊಂಡಾಗ ಮಾತ್ರ ನಾವು ತಪಸ್ಸು ಮಾಡ್ದಂಗಾಗುತ್ತೆ. ಇಲ್ಲ ಅಂದ್ರೆ ತಪಸ್ಸು ಮಾಡ್ದಂಗೆ ಆಗೋದಿಲ್ಲ. ಇಂಥ ಒಂದು ಗುಣವನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಅಂದ್ರೆ ಮಾತ್ರ ನಾವು ಈ ಜನ್ಮಕ್ಕೆ ಬಂದು ಕೂಡ ಒಳ್ಳೆಯದು. ಇಲ್ಲ ಅಂದ್ರೆ ಇಂಥ ಹೀನವಾದಂಥ ಜನ್ಮನ ಯಾವುದಿಲ್ಲ. ವಿಚಾರ ಮಾಡಿ ನೋಡಿ, ಒಂದು ದುಂಬಿ ಮಾಡದಂಥ ಕೆಲಸವನ್ನು ನಾವು ಮಾಡೋಲ್ಲ ಜಗತ್ತಿನೊಳಗೆ, ಹೌದಲ್ಲ? ಒಂದು ದುಂಬಿ ಮಾಡತಕ್ಕಂಥ ಕೆಲಸವನ್ನು ನಮ್ಮಿಂದ ಏನೂ ಇಲ್ಲ ಇಲ್ಲಿ. ಅದು ಎಷ್ಟು ದುಂಬಿ ಇಲ್ಲ ಅಂತಂದ್ರೆ ಒಂದು ಹೊಲ ಕಟ್ಲಾರ್ದು, ಹೌದಲ್ಲ? ಇವತ್ತು ಕಾಳು ಕಡಿ ಇದು ಆಗ್ಬೇಕಂದ್ರೆ ದುಂಬಿ, ಹೌದಲ್ಲ? ಜೇನುನೊಣಗಳು ಎಷ್ಟು ಸಹಾಯ ಐತಿ ಅಷ್ಟು ನಾವು ಏನಾರ ಮಾಡ್ತೇವನು? ಇಲ್ಲ. ಮತ್ತಿದು ಸಾರ್ಥಕತೆಯನ್ನು ಮಾಡ್ಕೊಳೋದು ಯಾವಾಗ? ಇದರ ಪ್ರಯೋಜನವನ್ನು ಪಡೆಯೋದು ಯಾವಾಗ? ಅದಕ್ಕೆ ಜೀವಿಗಳಲ್ಲಿ ದಯವನ್ನು ಇಟ್ಟುವನು ಅಂದಾಗ ಅಮಳ ಯೋಗವನ್ನು ಮಾಡ್ಲಿಕ್ಕೆ ಬರ್ತೈತಿ. ಜೀವಿಗಳನ್ನ ನಿನ್ನಂತೆ ಕಾಣೋನು. ಹೌದು, ಎಷ್ಟೇ ತಪಸ್ಸು ಮಾಡಿದ್ರು ಕೂಡ ಈ ದೇಹವನ್ನು ಅನ್ಯ ದೇಹದಂಗೆ ಕಾಣಲಿಲ್ಲ ಅಂತಂದ್ರೆ ಏನು ವ್ಯರ್ಥ? ದೇಹವಿದನು ಅನ್ಯ ದೇಹದಿಂದ ಕಾಣದ ಅರಿಯದ ಮೋಹಿತನಿಗೆ ಕೋಟಿ ಜನ್ಮದೊಳು ಉಗ್ರ ತಾಪಸನಾಗಿರಲು ನಿಜಾನಂದಬಹುದೇ? ಎಷ್ಟು ಜನ್ಮ ತಪಸ್ಸು ಮಾಡಿದ್ರೇನು ಈ ದೇಹ ಇನ್ನೊಂದು ದೇಹದ ಗತಿ ಐತಿಪ್ಪ. ಈ ದೇಹಕ್ಕೆ ಯಾರ ಪೀಡೆ ಕೊಟ್ರೆ, ಯಾರ ನೋವನ್ನು ಕೊಟ್ರೆ ಹೆಂಗೆ ನನಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಹಂಗೆ ಇನ್ನೊಂದು ದೇಹನೂ ಐತಿ, ಅದಕ್ಕೂ ನಾನು ನೋವು ಕೊಡಬಾರ್ದು ಅನ್ನುವಂಥ ಒಂದು ವಿವೇಕ ಜಾಗೃತ ಆಗಲಿಲ್ಲ ಅಂತಂದ್ರೆ, ಅದೇ ದಯೆಯಿಂದ ನೋಡಲಿಲ್ಲ ಅಂತಂದ್ರೆ ನೀ ಎಷ್ಟು ತಪಸ್ಸು ಮಾಡಿದ್ರು ಏನು ವ್ಯರ್ಥ. 3 ಜನ್ಮ ತಪಸ್ಸು ಮಾಡಿದ್ರು ವ್ಯರ್ಥ, ಕೋಟಿ ಜನ್ಮ ತಪಸ್ಸು ಮಾಡಿದ್ರು ವ್ಯರ್ಥನ ಅಂತ. ಅದಕ್ಕೆ ನಾವು ಬಂದೇವಂದ್ರೆ, ಮನುಷ್ಯ ಜನ್ಮಕ್ಕೆ ಬಂದೇವಂದ್ರೆ ಇಲ್ಲಿ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೊಂಡು ಅದನ್ನ ತಪಸ್ಸು ಅಂತ ಹೇಳ್ಕೊಂಡು ಅವನ ಆಚರಣೆ ತಂದು ಇತರರ ಬದುಕಲಿಕ್ಕೆ, ಇತರ ಜೀವಿಗಳಿಗೆ ಅವಕಾಶ ಮಾಡಿಕೊಟ್ಟು ನಾನು ಬದುಕಿ ಇದು ಅಮೂಲ್ಯವಾದಂಥ ಒಂದು ಉಪಯೋಗವನ್ನು ಮಾಡಿಕೊಂಡು ಆ ಶಾಶ್ವತವಾದಂಥ ಸುಖವನ್ನು ಹೊಂದಬೇಕಾಗೈತಿ. ಅದಕ್ಕೆ ಪ್ರಯತ್ನ ಮಾಡಬೇಕಾಗೈತಿ. ಅದು ಪ್ರಯತ್ನದಿಂದ ಮಾತ್ರ ಸಾಧ್ಯ ಐತಿ. ಪ್ರಯತ್ನನ ಮಾಡಲಿಲ್ಲ ಅಂದ್ರೆ ಆಗೋದಿಲ್ಲ. ಅಂತ ಒಂದು ಪ್ರಯತ್ನದ ತೊಡಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಂಡು ಅಂತ ನಾನು ಒಂದು 2 ಮಾತನ್ನು